ಇನ್ನು ಮುಂದೆ ವೈರಾಗ್ಯ ಅಕ್ಕಮಹಾದೇವಿ ತಾಯಿಯ ಪ್ರವಚನ ಶ್ರೀಗಳಿಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ದೇವರ ದೇವ ವಲ್ಲಭನೆ ಗುರು ಚೆನ್ನ ಮಲ್ಲಿಕಾರ್ಜುನನೆ ಮನದೊಳಗೆ ಇರುಕಂಡ ಬಲ್ಲಂತೆ ನಿಮ್ಮ ಸ್ತುತಿಸುವೆನು. ಆರು ಭೂತಗಳಲ್ಲಿ ಆರು ತತ್ವಗಳಲ್ಲಿ ಪೂರೈಸಿ ಇಪ್ಪಗನವನು ಮನದಲ್ಲಿ ಆರೈದು ತಿಳಿದಡವ ಮುಕ್ತ ಮಾಘ ಮಾಸವು ಪೋಗೆ ಮೇಗೆ ಬಂದಿತ್ತು ಚೈತ್ರ ಬೇಗ ಮಾಮರನು ತಿಳಿದಿರೆ ತಳಿರೆರೆ ಬೇಗ ಮಾಮರನು ತಳಿರೆರೆ ಅದು ಕಂಡು ಕೂಗಿ ಕರೆಯಿತ್ತು ಕಳಕಂಠ ಆಕಾಶದೊಳಗಣ ಜ್ಯೋತಿಯ ಪ್ರಭೆ ಬಂದು ಲೋಕಂಗಳೊಳಗೆ ಮುಸುಕಲು ಅದರೊಳಗೆ ಏಕಾಂಗಿಯಾದಡವ ಯೋಗಿ ಮೋಕ್ಷವನ್ನು ನಾ ಬಯಸೆ ವಿಶ್ವಮೂರ್ತಿಯೇ ಬಸವ ಜಂಗಮದ ಸೇವೆಯೇ ನನಗೆ ಪರಮ ಸಾಕ್ಷಾತ್ಕಾರ ಜಗದಲೇಸಿದುವೆ ನನ್ನ ಬಾಳಿನ ದಾರಿಯು ಜನರ ಜಾಗೃತಿಯೇ ಈ ಜೀವದ ಉಸಿರು ಸಕಲ ಜೀವಾವಳಿಗೆ ಲೇಸನ್ನೇ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗತ್ವ ತೋರಿರುವ ವಿಶ್ವಗುರು ಇಷ್ಟಲಿಂಗ ಜನಕ ಲಿಂಗಾಯತ ಧರ್ಮಗುರು ಸಮಾನತೆ ಹರಿಕಾರ ಕ್ರಾಂತಿಯೋಗಿ ಕಾಯಕ ಯೋಗಿ ಸ್ತ್ರೀ ಪತಿತ ದೀನ ದಲಿತ ಕುಲೋದ್ಧಾರಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಜಗದ್ಗುರು ಅಪ್ಪ ಬಸವ ತಂದೆಗಳ ದಿವ್ಯ ಚೇತನವನ್ನು ಸ್ಮರಿಸಿ ಆ ಮಹಾ ಬೆಳಗಿನಲ್ಲಿ ಬೆಳಕಾದಂತಹ ಜಗದ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ಪುರುಷರಲ್ಲಿ ದಾರ್ಶನಿಕರಲ್ಲಿ ಹಣೆಮಣೆದು ನನ್ನ ಆರಾಧ್ಯ ಗುರುದೈವವಾದಂತಹ ಪರಮ ಪೂಜ್ಯ ಪ್ರವಚನ ಪಿತಾಮಹ ಜಗದ್ಗುರು ಲಿಂಗಾನಂದ ಅಪ್ಪಾಜಿಗಳ ದಿವ್ಯ ಚೇತನಕ್ಕೆ ಹಣೆಮಣೆದು ವೀರ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ತಾಯಿಯ ಮಾರ್ಗದಲ್ಲಿ ಸಾಗುವ ದೃಢ ಸಂಕಲ್ಪವನ್ನು ಮಾಡಿ ಬುದ್ಧ ಬಸವ ಅಂಬೇಡ್ಕರ್ ತಂದೆಗಳ ವಿಚಾರಧಾರೆಗಳಿಗೆ ಹಣೆಮಣೆದು ಇಂದು ಕಲ್ಯಾಣ ಹೆಬ್ಬಾಳದಲ್ಲಿ 10ನೇ ದಿನದ ಪ್ರವಚನ. ಈ ಪ್ರವಚನ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಈ ಅನುಭವ ಮಂಟಪ ಬಸವಶ್ರೀ ಬಳಗದ ಎಲ್ಲ ಪದಾಧಿಕಾರಿಗಳಲ್ಲಿ, ಈ ಗ್ರಾಮದ ಎಲ್ಲ ಗುರು ಹಿರಿಯರಲ್ಲಿ, ದಾಸೋಹ ಮೂರ್ತಿಗಳಲ್ಲಿ, ಈ ಪ್ರವಚನದಲ್ಲಿ ಭಾಗಿಯಾದಂಥ ಬಸವ ಸ್ವರೂಪರಾದ ಶರಣರ ಸ್ವರೂಪರಾದ ಎಲ್ಲ ಶರಣರಲ್ಲಿ, ಶರಣೆಯರಲ್ಲಿ, ಗಲಾಟೆ ಮಧ್ಯದ ಗಲಾಟೆ ಮಾಡುವ ಮುದ್ದು ಮಕ್ಕಳಲ್ಲಿ ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ. 10ನೇ ದಿನದ ಪ್ರವಚನ. ಅಕ್ಕ ಮಹಾದೇವಿ ತಾಯಿಯವರು 18-20 ವರ್ಷಕ್ಕೆ ಬಂದಾಗ ಅವ್ರ ಮನೆಯೊಳಗೆ ತಂದೆ ತಾಯಿ ಎಲ್ಲರಿಗೂ ಚಿಂತಿದ್ದಂಗೆ ಕಲ್ಯಾಣ ಮಹೋತ್ಸವ ಸಲುವಾಗಿ ಒತ್ತಾಯ ಮಾಡಿದ್ರು. ನಿನ್ನೆ ದಿನ ಆ ತಾಯಿ ವಚನಗಳ ಮುಖಾಂತರ, ಸ್ವರವಚನಗಳ ಮುಖಾಂತರ ತನ್ನ ದಿಟ್ಟ ನಿಲುವನ್ನು ಹೇಳಿಬಿಟ್ಲು. ನನಗೆ ಈ ಲೋಕದ ಹುಟ್ಟು ಸಾಯಿ ಗಂಡರ್ನು ಒಯ್ದು ಒಲ್ಯಾಗ ಹಾಕು, ಸಾವಿಲ್ಲದ ಕೇಡಿಲ್ಲದ ಚೆಲುವಂಗ ಅನ್ನೋ ಒಲದೇನ ಅವನೇ ನನ್ನ ಗಂಡ ಅಂತ ಹೇಳಿದ್ರು. ಅವಾಗ ಅವ್ರ ತಂದೆ ತಾಯಿ ಏನಂದ್ರು, ಆಯ್ತು ಬಿಡು, ಇವತ್ತಲ್ಲ ನಾಳೆ ಬುದ್ಧಿ ಬಂದಿತ್ತು, ಬಿಸಿ ನೀರು ಕಾಸಿಟ್ಟಿರ್ತೀವಿ, ಜಳಕಕ್ಕೆ
ಅವು ಪಟಕನ್ ಕೈ ಹಾಕಿ ಸುಡ್ತಿರ್ತಾವ. ಒಂದು 5-10 ಮಿನಿಟ್ ಬಿಟ್ಟಾಗ ಮತ್ತೆ ಹಿಂಗೆ ಆರ್ತಾವಲ್ಲ, ಹಂಗೆ ಇವತ್ತ ನಾಳೆ ನಾಡ್ದ ಒಂದು ವರ್ಷಗರ ಮಗಳಿಗೆ ಬುದ್ಧಿ ಬಂದಿತ್ತು. ಬುದ್ಧಿ ಬಂದಾಗ ಅವು ವಿಚಾರ ಮಾಡೋನು ಅನ್ನೋ ಒಂದು ವಿಚಾರ ಮಾಡಿಕೊಂಡು ತಂದೆ ತಾಯಿಗಳು ಹಂಗ ಮುಂದುವರ್ಕೊಂಡು ಹೊಂಟ್ರು. ಅವಾಗ ಅಕ್ಕ ಮಹಾದೇವಿ ತಾಯಿಯವ್ರಿಗೆ ಏನಾಗ್ಬಿಡ್ತಾರೆ, ನಿಶ್ಚಿಂತೆ ಆಗ್ಬಿಡ್ತಾರೆ. ಯಾರು ಬಂದವ್ರನ್ನೂ ಕೇಳುದು ಮಾಡೋದಿದ್ರೆ ಅವ್ರೋಗ ಅಪ್ಪಗಳಿಗೆ ಕೇಳ್ತಿರ್ತಾರೆ, ಏನವ ಮಗಳು ಇಟ್ಟು ಬೆಳೆದು ದೊಡ್ಡದಾಗ ಐತಿ, ಮತ್ತೆ ಇದ್ರ ಲಗ್ನ ಯಾವಾಗ ಮಾಡೋದು ಅಂದಾಗ, ಇಲ್ರಿ ಆಕೆ ನಮ್ಮ ಮಗಳ ಯಾವಾಗ ಹೇಳ್ತಾಳೆ, ಇರಕ್ಕೆ ಹೋಗ್ಬೇಕು ಮಗಳದಳ, ಆಕೆ ಯಾವಾಗ ಹೂ ಅತ್ತಾಳ ಅವಾಗ ಮಾಡ್ತೇವೆ ಅಂತ ಹಿಂಗೆ ಹೇಳಕತ್ರು. ಮಂದಿ ಬಂದು ಅಕ್ಕ ಮಹಾದೇವಿ ತಾಯಿಗೆ ಕಾಡೋದು ಕಿರಿಕಿರಿ ಮಾಡೋದು ಕಮ್ಮಾಕೋತ ಬತ್ತು. ಯಾವಾಗ ಕಾಡೋದು ಕಿರಿಕಿರಿ ಕಮ್ಮಾಯ್ತು, ಅಕ್ಕ ಮಹಾದೇವಿ ತಾಯಿಗೆ ಏಕಾಂತವಾಗಿ ಸಾಧನೆ ಮಾಡಕ್ಕೆ ಅವಕಾಶ ಆಯ್ತು. ಲಿಂಗ ಪೂಜೆಯಲ್ಲಿ ಹೆಚ್ಚಿನ ಸಮಯ ಕಳಿತಿದ್ರು. ವಚನಗಳ ಅಧ್ಯಯನ ಮಾಡೋದು, ಶರಣರ ಜೀವನ ಚರಿತ್ರೆಗಳನ್ನ ಅಧ್ಯಯನ ಮಾಡೋದು, ಗುರುಗಳಾದಂತಹ ಗುರುಲಿಂಗ ದೇವರ ಹತ್ರ ಹೋಗಿ ಕುತ್ಕೊಂಡು ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳೋದು, ಯಾವ ವಚನದಾಗಿರುವಂತಹ ವಚನದ ಅರ್ಥಗಳನ್ನು ತಿಳ್ಕೊಳ್ಳೋದು, ಶಬ್ದಾರ್ಥಗಳನ್ನು ತಿಳ್ಕೊಳ್ಳೋದು. ಈ ಸಂಘದೊಳಗೆ ಹೆಚ್ಚಿನ ಸಮಯ ಕಳೆದು ಕಲ್ಯಾಣದಿಂದ ಚರಜಂಗಮರಾಗಿ ಶರಣರು ಬರ್ತಿದ್ರು. ಅವ್ರು ತಮ್ಮ ಜೋಳಿಗೆ ಒಳಗ ಎಲ್ಲ ವಚನ ಕಟ್ಟುಗಳನ್ನು ತೊಗೊಂಡ್ಬರ್ತಿದ್ರು. ತೊಗೊಂಬರೋಣ ಅವ್ರನ್ನೆಲ್ಲ ಮನೆಗೆ ಕರ್ಕೊಂಡು ಹೋಗಿ ಊಟ ಮಾಡಿಸೋದು, ಪ್ರಸಾದ ಮಾಡಿಸೋದು, ಅವ್ರ ಪೂಜಾಕ್ಕೆ ಎಲ್ಲ ವ್ಯವಸ್ಥೆ ಮಾಡೋದು. ಅವ್ರಿಗೆ ಆನಂದಾಗಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ ಅವ್ರ ಊರಾಗ ಇರತಕ್ಕಂಥ ತನ್ನ ಮನೆಗೆ ಇಟ್ಕೊಂಡು ತಾನೇ ಅವ್ರಿಗೆಲ್ಲ ಓಡಾಡಿ ಸೇವೆ ಮಾಡೋದು. ಹಿಂಗಾದ ಸೇವೆ ಮಾಡ್ಕೋತ ಹೊಟ್ಟೆ ಆನಂದವಾಗಿ ಕೇಳ್ಕೋತ ಅಕ್ಕ ಮಹಾದೇವಿ ತಾಯಿ ಇದ್ಲು. ಹಿಂಗ ಸಂತೋಷವಾಗಿ ಅಕ್ಕ ಮಹಾದೇವಿ ತಾಯಿ ಇದ್ದಾಗ ಒಂದು ಬಿರುಗಾಳಿ ಅಂತ, ಒಂದು ಮಹಾನ್ ಬಿರುಗಾಳಿ ಅಕ್ಕ ಮಹಾದೇವಿ ತಾಯಿಯ ಜೀವನದಲ್ಲಿ ಬರ್ತೈತಿ. ಅದೇನಪ್ಪ ಅಂದ್ರ ಕೌಶಿಕ ರಾಜನ ದೃಷ್ಟಿ ಅಕ್ಕ ಮಹಾದೇವಿ ತಾಯಿಯ ಮೇಲೆ ಬೀಳ್ತೈತಿ. ಅಂದ್ರೆ ಕೌಶಿಕ ರಾಜ ಅಂತಂದ್ರ ಆ ಭಾಗದ ರಾಜ ಏನಿತ್ತಲ್ಲ, ಅದ ಈಗೇನು ಉಡುತಡಿ ಭಾಗ ಏನೈತಲ್ಲ ಆ ಭಾಗದ ರಾಜ. ಈಗೇನು ಉಡುತಡಿ ಐತಿವಲ್ಲ ಅದಕ್ಕೆ ಹೆಸರು ಏನತ್ತು ಗೊತ್ತಿಲ್ಲ. ಅವ ಈಗಿನ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಜಿಲ್ಲೆದು ಅಲ್ಲಿ ಅರಮನೆ, ಆ ಊರಾಗ ಅವ್ರದ್ದು ಅರಮನೆ ದೊಡ್ಡ. ಆ ಭಾಗದೆಲ್ಲ ರಾಜ, ಅವನ ಹೆಸರು ಕೌಶಿಕ. ಬಹಳ ಯೌವನದ ರಾಜ, ಬಹಳ ಸದೃಢವಾದಂಥ ರಾಜ, ನೋಡಾಕು ಚಂದ, ಗಟ್ಟಿಮುಟ್ಟಿ, ಶಾಣೆ, ಹಿಂಗೆಲ್ಲ ರೀತಿ ಫಿಟ್ ಇದ್ದ. ಅವನು ಕುದುರೆಗಳನ್ನ ಪಳಗಿಸಾಕ ಬಹಳ ಎಕ್ಸ್ಪರ್ಟ್ ಇದ್ದವ. ಸುತ್ತಮುತ್ತಿನ ಈಗ ಏನಾಗ್ತೈತಿ ಗೊತ್ತೈತೇನ್ರಿ, ಈ ಮಕ್ಕಳು ಒಟ್ಟು ತಂದು ನನ್ನ ಕೈ ಕೊಡ್ತೀರಿ, ನೀವೆಲ್ಲ ನೀವಾಂತ ಕೂತ್ ಬಿಟ್ರಿ. ಇವಕ್ಕೆ ನಾ ಏನ್ ಮಾಡಿದ್ವಿ, ಬೇಕೋತ್ ಕುಂದ್ರ ನಾ ಆಗ್ತೈತಿ. ಅದಕ್ಕೆ ನಿಮ್ಮ ಮಕ್ಳು ಏನಿರ್ಬೇಕು, ನಿಮ್ ಜೋಡಿ ಇರ್ಬೇಕು. ಅವು ಓಸು ತಂದು ನಾನು ಉಡಿದ ಹಾಕ್ತೀರಿ, ಹಾಕ್ತೀರಿ ಒಂದು ಪಕ್ಕ ಹಾಕಿ ಬಿಡ್ರಿ. ಹೊಳಿ ಕೇಳಾರ ಓಸು ಕರ್ಕೊಂಡ್ರೆ ಹೋಗ್ತೀನಿ, ಧರ್ಮ ಪ್ರಚಾರ ಮಾಡಕ್ಕ ಬೇಕಾಗ್ಯಾರ, ಕರ್ಕೊಂಡ್ರೆ ಹೋಗ್ತೀನಿ. ಅದಕ್ಕೆ ಇವತ್ತಿರ್ಲಿ, ನಾಳೆ ನಿಮ್ ಮಕ್ಳು ಎಲ್ಲಿರ್ಬೇಕ್ರಿ, ನಿಮ್ ಜೊತೆನೇ ಇರ್ಬೇಕು. ಆ ಕೌಶಿಕ ರಾಜಾಗ ಏನು ಒಬ್ಬೊಬ್ಬರು ಒಂದೊಂದು ಇದ್ರಾಗ, ಒಬ್ಬರು ಕುಸ್ತಿ ಆಡೋದ್ರಾಗ, ಒಬ್ಬರು ಖಡ್ಗ ವಿದ್ಯೆ ಒಳಗ, ಹಿಂಗ ಒಬ್ಬೊಬ್ಬ. ಈ ರಾಜನ ಹವ್ಯಾಸ ಏನಿತ್ತಂದ್ರ ಹೊಸ ಕುದುರೆಗಳನ್ನು ಪಳಗಿಸೋದಂದ್ರೆ ಬಹಳ ಕಠಿಣ ರೀತಾಯಿ. ಕುದುರೆ ಅಂದ್ರೆ ಅದು ಬಹಳ ಬಲಶಾಲಿ ಪ್ರಾಣಿ, ಬಹಳ ವೇಗವಾಗಿ ಓಡೋದು, ಭಯಂಕರ ಶಕ್ತಿ ಇರ್ತದ. ಅದಕ್ಕ ಈಗ ನಾವ್ ಏನೋ ಒಂದು ಮೋಟರ್ ತಗೊಂಡೇ ತಿಳ್ಕೋರಿ, ಮನ್ಯಾಗ ನೀರ್ ಜಗ್ಗು ಮೋಟ್ರ್ ಇರ್ತದ. ಎಷ್ಟು HP, 1/2 HP, 1 HP. ಅಲ್ಲಿ ತೋಟದಾಗ ಬೋರ್ದಾಗ ಮೋಟ್ರ್ ಬಿಡ್ತೇವೆ 5 HP, ಓಪನ್ ವೆಲ್, ಸಬ್ಮರ್ಸಿಬಲ್ 5 HP, 8 HP, 10 HP, ಹೊಳಿದಾಂಡೆ ಕುಂದ್ರಸೋದು 20 HP. ಏನೈತಲ್ಲ HP ಅಂದ್ರ ಹಾರ್ಸ್ ಪವರ್. ಅಷ್ಟು ಪವರ್ ಅಂದ್ರ ಹಾರ್ಸ್ ಅಂದ್ರ ಕುದುರೆ, ಪವರ್ ಅಂದ್ರೆ ಶಕ್ತಿಯ ಸಂಕೇತ ಅಂದ್ರ ಕುದುರೆ. ಅಷ್ಟು ಬಲಾಢ್ಯವಾದಂತ ಕುದುರೆ, ಅಂತ ಹೊಸ ಕುದುರೆಗಳನ್ನು ಪಳಗಿಸ್ತಿದ್ದ ಕೌಶಿಕ ರಾಜ. ಅಂದ್ರ ಅಷ್ಟೊಂದು ಶಾರೀರಿಕವಾಗಿ ಬಲಶಾಲಿ ಮತ್ತು ಬಹಳ ತೀಕ್ಷ್ಣಮತಿಯಾಗಿದ್ದ. ಅವಾಗ ಆ ಭಾಗದ ಜನರು ಕೆಲವೊಬ್ಬರೆಲ್ಲ ವ್ಯಾಪಾರಸ್ಥರು ಬೇರೆ ನಾಡಿಗೆಲ್ಲ ಹೋಗಿ ಕುದುರೆಗಳನ್ನ ತಂದಿದ್ರು. ಕೊಡುವ ನಾವು ಹಾಕೊಳ್ಳಿ. ಬೇರೆ ಭಾಗಕ್ಕೆ ಹೋಗಿ ಕುದುರೆಗಳನ್ನ ತಂದಿದ್ರು, ಅಕ್ಕೂರ್ನ ಪಳಗಿಸೋದಿತ್ತು. ರಾಜ ಏನಂದ, ಹಿಂಗೊಂದು ಇಲ್ಲಿ ನಿಮ್ ಕನ್ನಡ ಶಾಲೆ ಗ್ರೌಂಡ್ ಐತ್ಲ, ಹಂಗೊಂದು ದೊಡ್ಡ ಗ್ರೌಂಡಿನೊಳಗ ಆ ಒಂದು ಕುದುರೆಗಳನ್ನು ಬಿಡೋರು. ಕುದುರೆ ಪಳಗಿಸೋದಂದ್ರ ಅದಕ್ಕೆ ಹಿಡಿದ ಲಗಾಮ ಹಾಕಿ ಬಿಡುದು. ಹೆಂಗ ಈಗ ಮನ್ಯಾಗ ಹೋರಿಗಳಿದ್ರೆ ಒಂದು ಮುಗದಾಣ ಹಾಕಿಬಿಟ್ರೆ ಮುಗಿತಲ್ರಿ, ಒಂದು ಮುಗದಾಣ ಹಾಕಿಬಿಟ್ರೆ ಮುಗಿತದ, ಕಂಟ್ರೋಲಕ್ಕೆ ಬರ್ತೈತಿ. ಹಂಗೆ ಇದನ್ನ ಹಿಡಿದು ಅದನ್ನ ಪಳಗಿಸಿ ಅದ್ರ ಮೇಲೆ ಕುತ್ತು ಅದನ್ನ ಒಂದು ಓಡಾಟ ದಣಿಸಿ ಅದಕ್ಕೆ ಒಂದು ಸ್ವಲ್ಪ ಲಗಾಮ ಹಾಕಿಬಿಟ್ರೆ ಸಾಕು, ಅದ್ರ ರೋಡ ಬಿದ್ದು ಬಿಡ್ತೈತಿ. ಅದಕ್ಕೆ ಹಂಗೆ ಮಾಡುದು. ಇವ 1, 2, 3, 4, 10 ಕುದುರೆಗಳಿಗೆ ರಾಜ ಕೌಶಿಕ ರಾಜ ಇದು ಮಾಡಿದ. ಎಲ್ಲಾರು ನೋಡಿದವ್ರು ಗಾಬರಿ ಆಗೋರು. ಏನ್ ರಾಜಪ್ಪ, ಏನ್ ರಾಜ, ಎಷ್ಟು ಬಲಶಾಲಿ, ಎಷ್ಟು ಚತುರ, ಎಷ್ಟು ಶಾಣಿ ಅದನ ಅಥವಾ ಇದು ಮಾಡ್ಕೊಂಡು ಎಲ್ಲ ಹೊಗಳಿದ್ರು. ಇದು ಮಾಡೋಣ ಮತ್ತೆಲ್ಲರೂ ಅವಾಗ ಏನಿತ್ತು ಮತ್ತೆ ಪಳಗಿಸೋದು ಮುಗಿದ ತಕ್ಷಣ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು.
ಇದೆಲ್ಲ ಮುಂಜಾನೆ 9ರಿಂದ ಸಂಜೆ ಮಧ್ಯಾಹ್ನ 2-3 ತನಕ ಆಯ್ತು. ಊರಾಗ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಹೆಂಗ ಒಂದು ದೊಡ್ಡ ಜಾಗ, ಆ ದೊಡ್ಡ ಜಾಗದಾಗ ಒಂದು ವೇದಿಕೆ ಎಲ್ಲ ಮೊದಲೇ ಹೊಡೆದಿಟ್ಟಿದ್ರು. ರಾಜನೇ ಎಲ್ಲ ಸಜ್ಜು ಮಾಡಿಟ್ಟಿದ್ರು. ಕಾರ್ಯಕ್ರಮದೊಳಗೆ ಎಲ್ಲರೂ ರಾಜ ಬಂದು ಸಿಂಹಾಸನ ಮೇಲೆ ಕೂತ ಎಲ್ಲರೂ ಹೊಗಳದೆ ಎಷ್ಟು ಇಂಥ ರಾಜ ಹಂಗ ರಾಜ. ಮತ್ತೆ ರಾಜನ ಹೊಗಳದಿಲ್ರಿ, ಯಾಕೊಬ್ರು MLA ಹೊಗಳತ್ತೇವು. ಮತ್ತೆ ಹಿಂಗ ರಾಜನ ಎಲ್ಲರೂ ಹೊಗಳಾಕತ್ರು. ಮತ್ತ ಅಲ್ಲಿಂದ ಊರನವ್ರು ಏನಿದ್ರಲ್ರಿ ಎಲ್ಲಾರು ಬಂದು ಕಾಣಿಕೆ ಕೊಡುದು. ಮತ್ತೆ ಹೆಂಗ ಅವ್ರು ರಾಜ ಆಗದನಂದ್ರ ಏನ್ರಿ ರಾಜರು ಇಷ್ಟು ಹೆಂಗ ಭಾಳ ಬಲಶಾಲಿ, ನಮ್ಗೆ ಚಲೋ ರಾಜ ಸಿಕ್ಕಿರತ್ ಅವ್ರ ಯೋಗ್ಯತೆ ಪ್ರಕಾರ ಎಲ್ಲರೂ ತಂತಂದು ಕಾಣಿಕೆ ಕೊಡುದು, ಅವ್ರು ಹೊಗಳುದು, ಸನ್ಮಾನ ಮಾಡುದು, ಈ ಕಾರ್ಯಕ್ರಮ ನಡೆಯಿತು. ಈ ಎಲ್ಲ ಕಾರ್ಯಕ್ರಮ ಎಲ್ಲಿ ನಡೆದಿತ್ತು ಅಂದ್ರೆ ಏನ ನಿರ್ಮಲ ಶೆಟ್ಟಿ, ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮ ತಾಯಿಯವರು ಇದ್ರಲ್ಲ, ಅಂದ್ರ ಅಕ್ಕ ಮಹಾದೇವಿ ತಾಯಿಯವ್ರ ಮನೆ ಮುಂದ ನಡೆಯಿತು. ಅಕ್ಕ ಮಹಾದೇವಿ ತಾಯಿಯವ್ರ ಮನೆ ಮುಂದೆ ಒಂದು ದೊಡ್ಡ ಅಂಗಳಿತ್ತು. ಅಲ್ಲೇ ವೇದಿಕೆಯನ್ನು ಹೊಡೆದು ಮಾಡಾಕತ್ತಿದ್ರು. ಅಕ್ಕ ಮಹಾದೇವಿ ತಾಯಿ ಇಂಥ ಯಾವ್ದಾರ ಹಿಂಗ ಮೆರವಣಿಗೆ ಜಾತ್ರೆ ನೋಡಕ್ಕೆ ಎಂದೂ ಹೊರಗೆ ಬರಕ್ಕೆ ಎಲ್ಲಕ್ಕೆ ಅವ್ರ ಗೆಳತಿಯರ ಅಂದ್ರು ದಿವಸ ಹೊರಗೆ ಬರೋದಿಲ್ಲ. ಇವು ಬಂದಾಗ ಮೆರವಣಿಗೆ ಬಂದಾಗ ಊರಾಗ ಏನು ಮೆರವಣಿಗೆ ಹಾಕಿರ್ತಾರ, ಬಾರಸೋತ್ ಇದು ಮಾಡ್ತಾರೆ ಇಂಥ ಒಂದು ಬರೋದಿಲ್ಲ. ಈ ಸುಮ್ಮ ರಾಜಂದ ಐತಿ ನೋಡುಂ ಬಾ ನಾವ್ ಅಲ್ಲಿ ಕಡಿಗೆ ಮ್ಯಾಗ ಮೇಲೆ ನಿಂತು ನೋಡುಂ ಬಾ ಅತ್ ಹಿಂಗ ಬಂದು ಮ್ಯಾಳಗಿ ಮೇಲೆ ಹತ್ತಿ ನೋಡ್ಕೋತ ನಿಂತಿದ್ರು. ಮತ್ತೆ ಇವು ಹುಡುಗರು ಇಲ್ಲದ ನೋಡ್ರಿ ಅಲ್ಲ, ಇವು ಚಂದನ್ ಹುಡುಗರು ನೋಡೋಣ ಸುಮ್ಮ ಇರ್ಬೇಕಲ್ಲ, ಕಿಲಿ ನಗುದು, ಒಬ್ರಿಗೊಬ್ರು ಇದು ನೋಡುದು, ಹಿಂಗೆಲ್ಲ ಮಾಡ್ಕೋತಿದ್ದು ಮಾಡ್ಕೋತಿರೋಣ. ಈ ರಾಜನ ದೃಷ್ಟಿ ಹಿಂಗ್ ಹಗರ್ ಕಾಕ ಮ್ಯಾಳಗಿ ಮೇಲೆ ಹೋಗ್ಬಿಡ್ತು. ಮ್ಯಾಳಗಿ ಮೇಲೆ ಹೋಗೋಟಿಗೆ ಅಲ್ಲೊಂದು 10-12 ಹುಡುಗಿಯರಿದ್ರು. 10-12 ಹುಡುಗಿಯರು ಹೆಂಗಂದ್ರ ಬಾತುಗಳಿಗತ್ಲೆ ಇದ್ರು. ಬಾತುಗಳು ಅಂದ್ರೆ ಹೆಂಗಿರ್ತಾರ, ಬೆಳ್ಳು ಬಾತುಗಳು ಇರ್ತಾವಲ್ಲ, 10-12 ಬಾತುಗಳು ಗತ್ಲೆ ಇದ್ದು. ಅದ್ರಾಗ ಒಂದು ಹಂಸ ಪಕ್ಷಿ ಅಂತ ಒಂದು ಚಂದನ್ ಹುಡುಗಿ ಕಂಡು ಬಿಡ್ತು. ಹಂಸ ಪಕ್ಷಿ ಅಂತದ್ದು ಇಲ್ಲಿ ಐತಿ ನೋಡಿಲ್ಲ, ಒಂದು ಬೆಳ್ಳನ್ ಚಂದನ್ ಹುಡುಗಿ ಇರ್ಲ ಇಂಥ ಒಂದು ಕಂಡು ಬಿಡ್ತು. ನೋಡ ಓಸು ಬಾತುಗಳಿಗಳು ಬಿಟ್ಟ ಅದ್ರ ಮೇಲೆ ಕಣ್ಣು ಹಾಕಿ ಹಿಂಗ್ ನೋಡಕತ್ತ. ಎಷ್ಟು ಚಂದ ಐತಿದು, ಇಂಥ ಚೆಲ್ಲಿನ ನೋಡೇ ಇಲ್ಲ. ಉಳ್ಕಿದ್ರ ಮಗಲ್ಕಿದ್ರಲ್ಲ, ರಾಜಾರ್ ನಿನ್ನೆ ನೋಡಾಕ್ತಾರ ನೋಡತ್ ಹಿಂಗಂದ್ರು. ಅವಾಗ ಆ ತಾಯಿ ಹಿಂಗ್ ಕಣ್ಣು ಎತ್ ನೋಡಿದ್ಲು, ಪಟ್ಟನೆ ಮುಜುಗರ ಇದು ಮಾಡಿ ಸಟ್ಟನೆ ಇಳಿದು ತೆಳಗ್ ಬಂದ್ಬಿಟ್ಲು ಅಕ್ಕ ಮಹಾದೇವಿ ತಾಯಿ. ಇಷ್ಟವ ನೋಡಿದ್ದ ಅಷ್ಟ ತಡ ಸನ್ಮಾನಿನ ಸಾಕಂದ. ಸನ್ಮಾನ ಇದೇನು ಹೋಗುದು ಎಲ್ಲ ಸಾಕು, ಅರಮನೆಗೆ ಹೋಗುದು ನಡ್ರಿ ಅಂದ. ಆಯ್ತು ರಾಜಾರು ಹೆಂಗೆ ಹೇಳ್ತಾರೆ ಎಲ್ಲ ಅರಮನೆಗೆ ಕರ್ಕೊಂಡು ಬಂದ್ರು. ತಲೆ ಇದು ಮಾಡ್ಕೊಂಡು ಬಟ್ಟೆ ಚಿಂತಿ ಹತ್ತಿ ಬಿಡ್ತು, ತಲೆಯಾಗ ವ್ಯಸನ ಹತ್ತಿ ಬಿಡ್ತು. ಅಣ್ಣ ಅವ್ರ ಗೆಳೆಯ ಒಬ್ಬಿದ್ದ ವಸಂತಕನವ, ಗೆಳೆಯ ಮತ್ತು ವಸಂತಕ. ಅವ ಕೇಳಿದ, ರಾಜರ ಯಾಕ ಏನ್ ತಪ್ಪಾಯ್ತು, ಯಾರು ಏನ್ರಿ ಇದು ಮಾಡಿದ್ರು, ಹಿಂಗ್ಯಾಕೆ ಮುಖ ಸಾಣ ಮಾಡ್ಕೊಂಡ್ ಬಂದಿರಿ, ಎಂತ ಕೆಲಸ ಮಾಡ್ರಿ ಇವತ್ತ, ಇದು ಮಾಡ್ರಿ, ಹಿಂಗ್ಯಾಕೆ ಮುಖ ಸಾಣ ಇಲ್ಲೋ ಏನ್ ಮಾಡುದಪ್ಪ ಅಣ್ಣನೇ, ಅದೇನು ವೇದಿಕೆ ಹೂಡಿದ್ದಾರಲ್ಲ ಅದ್ರ ಮುಂದೆ ಒಂದು ಮಾಡಿದ ಮನಿ ಇತ್ತು ಗೊತ್ತೈತೇನ. ಹೌದ್ರಿ, ನಮ್ಮ ಶೆಟ್ರ ಮನಿ ಅದು. ಆ ಮನಿ ಮ್ಯಾಲ ಒಂದು 10-12 ಹುಡುಗಿಯಾರು ನಿಂತಿದ್ದು. ಹುಡುಗಿಯಾರು ನೋಡ್ರಿಲ್ಲ ಅಂದ್ರೆ ಇವ ಚಪಲ ಚೆನ್ನಿಗರಾಯ ಇದ್ದ. ಯಾರ್ಯಾರು ಹೊಸ ಹುಡುಗರು ಕಾಣ್ತಾವಲ್ಲ ಅಕ್ರ ಮೇಲೆ ಕಣ್ಣು ಹಾಕಂತ ಚಪಲ ಚೆನ್ನಿಗರಾಯ ರಾಜ ಇದ್ದ. ಅವ ವಸಂತ ಹೌದು ಹುಡುಗಿಯಾರು ನೋಡ್ರಿ ಇಲ್ಲ, ಅವ್ರೆಲ್ಲಾರು ಏನಿಲ್ಲ, ಅದ್ರ ಒಂದು ಚಂದನ ಹುಡುಗಿ ಐತಿ, ಹಿಂಗಿಷ್ಟು ನೆಟ್ಟನ ಮೂಗ, ಹಿಂಗ ಬೆಳ್ಳನ ಬಣ್ಣ, ಹಿಂಗೆ ಹುಟ್ಟರೊಳಗೆ ಎತ್ತರನ ನಿಲುವೈತಿ. ಅದು ಯಾರ ಮಗಳು ಏನು ಸ್ವಲ್ಪ ತಪಾಸ್ತಿಗೆ ಇಟ್ಟಾರೆ. ಇಟ್ಟು ಕೆಲಸ ಸರಿ ಇಟ್ಟು ಚಿಂತೆ ಮಾಡತ್ತೀರ, ನೀವ್ಯಾಕೆ ಚಿಂತೆ ಮಾಡ್ತೀರಿ ತಗೋ, ಈ ಸದ್ದ ಹೋಗಿ ಅದನ್ನೆಲ್ಲ ವಿಚಾರ ಮಾಡ್ಕೊಂಡ್ ಬರ್ತೈತೆ. ಒಂದಿಬ್ಬರು ಸೈನಿಕರು ಕರ್ಕೊಂಡು ಬಂದು ಸೀದಾ ಬಂದ ಶೆಟ್ರ ಮನಿಗೆ ಬಂದ. ಶೆಟ್ರಿಗೆ ವಸಂತಕ ಬಂದ. ಬರ್ರಿ ವಸಂತಕ್ರ ಯಾಕ್ರಿ ಇಲ್ರಿ ಒಂದೇನೇ ಕೆಲಸ ಇತ್ತು ಮಾತಾಡಿತ್ತು. ಇವತ್ತ ನಿಮ್ಮ ಮ್ಯಾಳಗಿ ಮ್ಯಾಲ ಕೆಲವೊಂದು 10-12 ಹುಡುಗಿಯಾರು ನಿಂತಿದ್ರತ್ತ, ಅವ್ರು ಯಾರ್ಯಾರು ಒಂದ್ ಜರ ಕರ್ಸ್ಬೇಕ್ರಿ. ಯಾರ್ಯಾರು ಕರ್ಸ್ಬೇಕಂದ್ರೆ ಇವ್ರು ಅವ್ರಿದ್ರು ಒಟ್ಟು ಹುಡುಗಿಯಾರು ಕರ್ಸೋಣ ನೋಡಿದ. ಮತ್ತ ರಾಜ ಯಾರನ್ನ ನೋಡಿ ನಮ್ಮ ರಾಜಾಗ ತಲೆ ಕೆಟ್ಟಂಗಾಗಿತ್ತು, ಇದ್ರ ಯಾರು ಏನು ಅಣ್ಣ ಆ ಗೆಳತಿಯರ್ಗಲ್ಲ. ಹೌದನ್ರಿ, ಇವ್ರು ರಾಜ ಇರೋದಲ್ಲ, ಇಕ್ಕಿನೇ ನೋಡಾಕ್ತಿದ್ರು ಅಂತ ಎಲ್ಲಾರು ಅಕ್ಕ ಮಹಾದೇವಿ ತಾಯಿ ಕಡೆ ಹಿಂಗೆ ತೋರಿಸಿದ್ರು. ಅಷ್ಟು ಅಕ್ಕ ಮಹಾದೇವಿ ತಾಯಿನ ಒಳಗೆ ಹೋಗ್ಬಿಟ್ಲು. ಒಳಗೆ ಹೋಗೋಣ ನಾವು ಸೀದಾ ವಸಂತಕ ಬಂದ್ ಹೇಳಿದ. ಅಲ್ಲಿಂದ ನೀವೇನ್ ಹೇಳಿದ್ರಲ್ಲ, ಆ ಹುಡುಗಿ ಹಿಂಗದಾಳ ಇಲ್ರಿ, ಆಕಿ ಮೂಗ್ ಹಿಂಗೈತಿಲ್ಲ, ಆಕಿ ಕಣ್ಣು ಹಿಂಗೈತಿಲ್ಲ, ಹಿಂಗಿಟ್ಟು ಎತ್ತರದಾಳ ಇಲ್ಲ, ಒಟ್ಟರೊಳಗೆ ಎತ್ತರ ಇದ್ದಿಲ್ಲ, ಹಿಂಗೆಲ್ಲ ಆಕಿನ ನೋಡು ಅಣ್ಣ. ಆಕೇನ್ ಮತ್ತೆ ಬಗ್ಗೆ ಯಾರು ಅಲ್ರಿ, ನಮ್ಮ ಓಂಕಾರ ಶೆಟ್ರು ಲಿಂಗಮ್ಮ ತಾಯಿ ಅದಾರಲ್ಲ, ಅವ್ರಿಗೆ ಒಬ್ಬಕಿನ ಬೇಕು ಮಗಳು. ಹೊಟ್ಟೆ ಮತ್ತೊಂದು ಮಕ್ಕಳೆಲ್ಲ ಒಂದೇ ಒಂದು ಮಗಳು ಭಾಳ ಮೇಲೆ ಹಡ್ದಾರ ಭಾಳ ಚಂದ ಐತ್ರಿ. ಆಕಿನ ನೋಡ್ ಮಾರಾಯ, ಆಕಿನ ನೋಡೇ ನನಗೆ ಏನಾಗೈತಿ, ತಲೆ ಕೆಟ್ಟೈತಿ. ನಾವು ಹೊಟ್ಟೆ ಆದ್ರೆ ಆಕಿನೇ ಲಗ್ನ ಆಗುದು, ಹೊಟ್ಟೆ ಹ್ಯಾಂಗಾರೆ ಮಾಡಿ ಲಗ್ನಕ್ಕೆ ನೇಮಿಸಿ ಬಿಡುವತ್ತೇನು. ಇವ ಚಪಲ ಚೆನ್ನಿಗರ ಆದಂತ ಸುಂಬರೇ ಇಟ್ಕೊಳ್ಳೋಣವ.
ಇಟ್ಕೊಳವ ಬಳಸಿ ಬಿಡವ. ಇಲ್ಲ ಆಕಿನ ಲಗ್ನನೇ ಹಾಕಿನಿ ಹೋಗಿ ಮಾತಾಡ್ದ. ಯಾರು ಬೇಡತ್ತಾರಿ, ರಾಜಾರು ಬೀಗ್ತಾನೆ ಯಾರು ವಾಲ್ಯತಾರ? ಇಲ್ಲ ದೊಡ್ಡ ದೊಡ್ಡ ಗೌಡ್ರು ಸಾವುಕಾರು ಬೀಗ್ತಾನೆ ಬಂದ್ರೆ ವಾಲ್ಯ ಅನ್ನೋದಿಲ್ಲ ಯಾರು. ರಾಜಾರು ಬೀಗ್ತಾನೆ ಯಾರು ವಾಲ್ಯತಾರ? ಆಯ್ತು ಯಾಕೆ ವಾಲ್ಯಕ? ನೀವು ಸುಮ್ ಕುಂದಿರ್ಲಿಕ್ಕೆ ಎತ್ತಿ ನಿಮ್ನ ಹೊರಗೆ ಹೋಗಿಬೇಕಾಕೈತ್ಯಾ? ಯಾಕಂದ್ರೆ ರೈಲ್ವೆ ಟ್ರ್ಯಾಕ್ನಾಗ ಹೋಗುವತ್ತ ಟ್ರ್ಯಾಕ್ ಬಿಟ್ಟಾಗೈತಿ. ನನ್ನ ಮುಂದೆ ಕೂತ್ ಹಿಂಗೆ ಗಲಾಟೆ ಮಾಡಾಕತ್ತೀರಿ ಅಂದ್ರೆ ಕಷ್ಟ ಆಕೈತಿ ಅಣ್ಣ. ಆಯ್ತು ಮತ್ತ ಮನಿಗೆ ಮತ್ತ ಇನ್ನು ಹೆಣ್ಣು ಕೇಳಾಕ್ ಬರುದು ಹೆಂಗೆ ಬರುದು ಅಣ್ಣ? ಮತ್ತ ಇವಕ್ಕೆ ಹೊರಗೆ ಹಾಕಿಬಿಡ್ರಿ, ಹೊರಗೆ ಹಾಕಿಬಿಡ್ರಿ. ಇವ್ ಹೊರಗೆ ಹಾಕಿರಿ, ಹೇಳಿದ್ರೆ ಕೇಳ್ಕೋದ್ಲ, ಹೊರಗೆ ಹಾಕಿಬಿಡ್ರಿ. ಆ ಕಡೆ ಹಿಂದೆ ಕುಂದಿಸ್ಬಿಡ್ರಿ. ಇಲ್ಲಿಗೆ ಒಂದು ಏನೋ ಬಡಿಗಿರ ತಗೊಂಡು ಕುಂದ್ರಿ. ಹೆಣ್ಣು ನೋಡಕ್ ಹೋಗುದು ಮತ್ತೆ ಮಾತುಕತೆಗೆ ಹೋಗ್ಬೇಕಾರೆ ಹೆಂಗೆ ಹೊಕ್ಕಿರಿವ? ಏನೇನು ತಗೊಂಡು ಹೋಗ್ಬೇಕ್ರಿ? ನಮ್ಮವ್ವ ಎಲ್ಲ ಗೊತ್ತಿತ್ತು. ಹಣ್ಣು ತಗೊಂಡು ಹೋಗ್ಬೇಕು, ಹೂ ತಗೊಂಡು ಹೋಗ್ಬೇಕು, ಕುಂಕುಮ ತಗೊಂಡು ಹೋಗ್ಬೇಕು. ಮತ್ತು ರಾಜರು ಹೊಂಟಾರ, ನಾವು ಹಿಂದೆ ಸಕ್ರೆ ತಗೊಂಡು ಇವೆಲ್ಲ ತಗೊಂಡಿಕ್ಕೆ ನಾವು ಮಸ್ತ್ ರಾಜ ಹೊಂಟಾನ. ಮುತ್ತು ರತ್ನ ಆಭರಣಗಳು ಹೌದಲ್ಲ, ಇವೆಲ್ಲ ಹಿಂಗೆ ತಗೊಂಡು ಹಿಂಗೆ 8-10 ಮಂದಿ ಎಲ್ಲರೂ ಹಿಂಗೆಲ್ಲ ಮುತ್ತೈದವರೆಲ್ಲ ತಗೊಂಡು ಎಲ್ಲ ಇಂಥ ದೊಡ್ಡ ದೊಡ್ಡ ಪತಾಟಗಳು ತಗೊಂಡು ಮತ್ತು ದೊಡ್ಡ ಸೈನ್ಯ ಒಂದು 10 ಮಂದಿ ಹಿಂದೆ ಬಂಟ್ರು, 10 ಮಂದಿ ಹಿಂದೆ ವಸಂತಕಾಯಿ ಲೀಡ್ರ. ಮತ್ತು ಅರಮನೆ ಒಳಗೆ ಅವ್ರು ಯಾರು ಸಂಬಂಧಿಕರು ಇದ್ರಲ್ಲ, ಕಾಕ ದೊಡ್ಡಪ್ಪಗಳು ಅಪ್ಪ ಅವ್ರು ಅಂಥವ್ರೆಲ್ಲ ಒಂದು ಇಷ್ಟು ಇದು ಮಾಡಿ ಎಲ್ಲ ಕುಡಿದು ಊದಿಸ್ಕೋತ ಬಾರಿಸ್ಕೋತ ಡೊಳ್ಳಪ್ಪಳ ಬಡ್ಕೋತ ಬಂದ್ರು. ಎಲ್ಲ ಓಂಕಾರ ಶೆಟ್ರ್ ಅಂದ್ರು ಇನ್ನೇ ಕಾರ್ಯಕ್ರಮ ಮುಗಿದು 1 ತಾಸು ಆಯ್ತು. ಮತ್ತೇನು ಕಾರ್ಯಕ್ರಮ ಬತ್ತಪ್ಪ ನಮ್ಮೂರಾಗ? ಓಂಕಾರ ಶೆಟ್ರ್ ಅಂದ್ರೆ ಆ ಊರ್ ಲೀಡರ್ ಅವರು. ಮತ್ತೇನು ಗೊತ್ತದು ನನಗೆ ಗೊತ್ತಿಲ್ಲ ಅನ್ನತ್ತಾರ. ಏನು ಗೊತ್ತಾರ? ಸೀದಾ ಇವ್ರ ಮನೆಗೆ ಬರ್ತದ ಸೀದಾ. ನಮ್ಮ ಮನೆಗೆ ಯಾಕಂದ್ರು? ಶೆಟ್ರ ನಿಮ್ಮ ಮನೆಗೆ ಬಂದೇರಿ, ಒಂದ್ ಜರ ಕೆಲಸ ಇತ್ತು ಮಾತಾಡಿದಿತ್ತು, ನಿಮ್ಮ ಮನೆಗೆ ಹೆಣ್ಣು ಕೇಳಾಕ್ ಬಂದಿರು. ಇಪ್ಪ ಅದು ಏನ್ರಿ ಇರ್ಲೋ ಮರ, ಮೊದ್ಲು ಮಂತ್ಯಾಕ್ ಬಂದಿರಿ, ಮೊದ್ಲು ಒಳಗೆ ಬರ್ರಿ ಅಂದ್ರು. ಆಯ್ತು ಎಲ್ಲಾರು ಒಳಗೆ ಬಂದ್ರು. ದೊಡ್ಡ ಹಿಂಗ ಅಂಗಳ ಮನೆ ಒಳಗೆ ಹಿಂಗೆ ಪಡ್ಸಲಿ ಎಲ್ಲಾರು ಕುತ್ಕೊಂಡು ಅವಾಗ ವಸಂತಕ ಇವೆಲ್ಲ ತಗೋರಿ ಎಲ್ಲ ಕುರ್ನೆಲ್ಲ ಇಟ್ಟು ಹೇಳಿದ, ಇಲ್ರಿ ನಾವು ನಿಮ್ಮ ಮನೆಗೆ ಒಂದು ಭಿನ್ನಾಕ್ ಬಂದೆವು. ಏನಪ್ಪಾ ಅಂತಂದ್ರೆ ನಿಮ್ಮ ಮಗಳಂದ್ರೆ ಭಾಳ ಚಂದನ್ ಚೆಲಿವಿ ಮತ್ತು ಭಾಳ ಶಾಣ್ಯಕ್ಯದಳ, ಭಾಳ ತಿಳುವಳಿಕೆ ಅದ ಅನ್ನೋದು ಎಲ್ಲ ಗೊತ್ತಾಗೈತಿ. ಅದಕ್ಕೆ ನಮ್ಮ ರಾಜ ಕೌಶಿಕ ರಾಜರು ಆಕಿನ ಮದುವೆ ಆಗ್ಬೇಕಂತೇಳಿ ವಿಚಾರ ಮಾಡ್ಯಾರ. ಅದಕ್ಕೆ ನಿಮ್ಮ ಮಗಳನ್ನ ದಾರೆ ಎರೆದು ಕೊಡ್ಬೇಕು ಕೌಶಿಕ ರಾಜಾಗ. ಆಕಿ ಇನ್ನು ರಾಣಿ ಅಕ್ಕಾಳ ಅಣಕ. ಇವ್ರು ಗಾಬರಿ ಆಗ್ಬಿಡ್ತು. ಅಂದ್ರು ಒಂದ್ ಕಡೆ ವಿಚಾರ ಮಾಡಿದ್ರು, ಒಂದ್ ಕಡೆ ರಾಜನ ಮಂತಾನ. ಮತ್ತು ಈ ಕಡೆ ಒಂದರೆ ಮಗಳು ಏನು ಹೇಳ, ನಿನ್ನೆ ಮೊನ್ನೆ ಏನು ಹೇಳ್ಕೊತ ಬಂದಾಳ, ನಾ ಹೊಟ್ಟೆ ಲಗ್ನ ಆಗೋದಿಲ್ಲ, ಸಾಯಿ ಕೇಳಿ ಗಂಡ್ರನ್ನ ಒಯ್ದು ಏನು ಮಾಡಂದಾಳ, ಕೈಕಾಲು ಮುರಿದು ಒಲೆ ಹಾಕಂದಾಳ. ಈ ಹೆಂಗ್ ನೋಡುದು, ಇನ್ನ ಏನ್ ಮಾಡುದು? ಓಂಕಾರ ಶೆಟ್ರ್ ಅಂದ್ರು ಹಿಂಗ್ ನೋಡಿದ್ರು. ಯಾರ ಕಡೆ ನೋಡಿದ್ರು? ಅವ್ರ ಹೆಂಡತಿ ಕಡೆ ನೋಡಿದ್ರು. ಮತ್ತೆ ಏನ್ ನೋಡಕ್ರು? ಆಕೆ ಒಂದು ಗಂಡನ ಕಡೆ ನೋಡಿದ್ರು. ಏನ್ ಹೇಳುದು ಒಬ್ರೊಬ್ರು ಕಣ್ಣ ಮಾತಾಡಿ ಧೈರ್ಯ ತಗೊಂಡು ಹೇಳಿದ, ಇಲ್ರಿ ಅಪ್ಪ ವಸಂತಕ್ಕ, ನೀವು ಬಂದಿದ್ದು ವಿಚಾರ ಚಲೋ ಐತಿ, ಇದೇನ್ ತಪ್ಪಲ್ಲ. ಆದ್ರ ನಮ್ಮ ಮಗಳು ಏನತ್ತಾಳೋ ಏನೋ ವಿಚಾರ ಮಾಡ್ಕೋಬೇಕು. ಯಾರು ಬೇಡತ್ತಾರ್ರಿ? ಕೇಳಿಲ್ಲ ಯಾರು ಬೇಡತ್ತಾರ? ಹೌದು, ಒಳಗೆ ಹೋಗಿ ಒಂಜರ ಎಲ್ಲ ಕೇಳ್ಕೊಂಬರ್ರಿ. ಇಬ್ರು ತಂದೆ ತಾಯಿ ಒಳಗೆ ಹೋದ್ರು. ಅದು ಹಂಗ ಓದ್ಕೋತ್ ಮಾಡ್ಕೋತ ಕೂತಿದ್ಲು ವಚನ. ಇಲ್ಲವ ಬಂದಿದ್ದು ಬಂದು ಏನು ಹಿಂಗ ನಿನಗೊಂದು ಮಂತನ್ ಬಂದೈತಿ, ಕಣ್ಣು ಕಿಡಿನೇ ಮಾಡಿ ನಿಮಗೆ ಮೊನ್ನೆ ಹೇಳಿಲ್ಲ ನಾವು ಹೊಟ್ಟೆ ಲಗ್ನ ಆಗೋದಕ್ಕೆ ಹೇಳಿ, ಮತ್ತೆ ಇಂಥ ತರಬೇಡ ಹೇಳಿ. ಇಲ್ಲ ಶಾಂತ ಬಾಯ್ ಮಾಡಬೇಡ. ಈಗ ಏನಾಗೈತಿ ಅಂದ್ರೆ, ಇವತ್ತು ಏನು ಕಾರ್ಯಕ್ರಮ ಇತ್ತಲ್ಲ, ಆ ಕಾರ್ಯಕ್ರಮದಾಗ ನೀ ಮ್ಯಾಗ ನಿಂತಿದ್ದಿ. ಈ ದೇಶದ ರಾಜ ಏನದಲ್ಲ ನಾವು ಕೌಶಿಕ ರಾಜ, ಅವರು ನೋಡ್ಯಾರ ನಿನ್ನ. ಅವರು ಯೌವನರು ಭಾರಿ ಸದೃಢ ಶಾಣೆ ಎಲ್ಲ ಅದಾನ, ಚಂದ ಅದಾನ, ನಿನಗಿಂತ ಚಂದ ಅದಾನ ಎಲ್ಲ ನೋಡ್ಯಾನ. ಅವ್ ನೋಡಿ ನಿನ್ನ ಪಾಸ್ ಮಾಡಿನ, ಆದ್ರೆ ನಿನ್ನೆ ಹಾಕಿನತ್ತೇನ ಹಿಂಗೆಲ್ಲ ತನ್ನ ಪರಿವಾರವನ್ನು ಕಟ್ಟು ಕಳ್ಸಂತ ಸಿಟ್ಟಿ ಬರಬೇಡ ಹಿಂಗೆ ಅಂತ ಹೇಳಿದ್ರು. ನಾವು ನಾನು ಮದುವೆ ಆಗೋದಿಲ್ಲಪ್ಪ, ನಾನು ಪರಮಾತ್ಮನ ಮದುವೆ ಆಗಿಬಿಟ್ಟಿನಿ, ಮತ್ತೆ ಈ ಲೌಕಿಕ ಗಂಡರ ಮದುವೆ ಆಗೋದಿಲ್ಲ, ಹೋಗಿ ಹೇಳ್ರಿ. ಹೆಂಗೆ ಹೇಳೋದು ಇದನ್ನ? ಆಕಿ ಹೇಳ್ತಾರೆ, ನೋಡ್ತಾಯಿ ಹಿಂಗೆ ರಿಕ್ವೆಸ್ಟ್ ಮಾಡ್ತಾರೆ. ಇಂಥ ಚಲೋ ಮಂತಾನೆ ಸಿಗುದಿಲ್ಲ. ದೊಡ್ಡ ಮಂತ ರಾಜನ ಜೋಡಿ ಇದು. ಮತ್ತು ವಾಲ್ಯ ಅಂದ್ರೂ ಬಿಡಾಕ್ ಬರೋದಿಲ್ಲ. ಇದೊಂಥರ ಬಿಸಿ ತುಪ್ಪಿದ್ದಂಗ, ಉಗುಳ್ತಿರ್ಯಾ ತುಪ್ಪ ಐತಿ, ನುಂಗುತ್ತಿರ್ಯಾ ಗಂಟ್ಲು ಸುಡ್ದೈತಿ. ಏನು ಮಾಡ್ಬೇಕು? ಇವ್ರಿಬ್ಬರಿಗೆ ತಂದೆ ತಾಯಿಗೆ ಹಿಂಸೆ ಆಕತ್ತು. ಹೇಳಿದ್ರು ಸಾಕಾಗಿ ಕಚಾಸಿ ನಮ್ಮ ಮಗಳಂದ್ರೆ ಭಾಳ ಜ್ಞಾನಿ ಇದಾಳ ಅಂತೇಳಿ ಬಂದು, ಇಲ್ರಿ ವಸಂತಕ್ರ ಹಿಂಗ ನಮ್ಮ ಮಗಳರಿ ಹಿಂಗಲ್ಲ ಕತ್ತಾಳ, ಮತ್ತು ದಯಮಾಡಿ ಇದು ಬೇಡ. ರಾಜರು ರಗಡ್ ಮಂದಿ ಸುತ್ತಮುತ್ತ ರಾಜ್ಯದ ರಾಣಿಗಳೆಲ್ಲ ಅವ್ರ ರಾಜರ ಮಕ್ಕಳು ಕಾಯ್ಕೋತ್ ಕೂತಾರ. ಅವ್ರು ಯಾರೇ ಆಗೋಲ್ರಿ, ನಮ್ಮ ಹುಡುಗಿ ವಾಲ್ಯ ತವ ಬೇಡ ಇಲ್ರಿ ನೋಡ್ರಿ ವಿಚಾರ ಮಾಡ್ರಿ ಶೆಟ್ರ. ಇಂಥ ದೊಡ್ಡ ಮಂತನ ಚಲೋ ಮಂತನ ಇಂಥ ಯಾರ್ಯಾರು ಸಿಗ್ತಾವನ? ಬೇಕಂದವ್ರಿಗೆ ಇಂಥ ಮನುಷ್ಯರು ಸಿಗುದಿಲ್ಲ, ವಿಚಾರ ಮಾಡ್ರಿ ಅಂದ್ರು. ಇಲ್ರಿ ನಮ್ಮ ಮಗಳು ಬೇಡಲ್ಲ ಕತ್ತಾಳ, ಮತ್ತೆ
ಮತ್ತು ನಿಮ್ಮ ವಿಚಾರ ಏನೈತಿ? ಇಲ್ರಿ ನಮ್ಮ ಮಗಳ ವಿಚಾರೇ ನಮ್ಮ ವಿಚಾರ, ಮತ್ತು ನಮ್ಗೆ ಬ್ಯಾಡ ನೋಡ್ರಿ. ಹೆಂಗೆ ಮಾಡಿದ್ರಿ ಅಂದ್ರೆ ತಪ್ಪಕ್ಕೈತಿ. ಇದು ರಾಜಾಜ್ಞೆಗೆ ವಿರೋಧ ಹೋದಂಗೆ ಆಕೈತಿ. ಅಥವಾ ಅವನು ಹೇಳು ಭಾಷೆನೇ ಬರಲ್ಲ, ರಾಜಾಜ್ಞೆಗೆ ವಿರೋಧ ಹೋದಂಗೆ ಆಕೈತಿ ಅಂದ್ರೆ ರಾಜ ಅಂದ್ರೆ ಹೆಂಗಂದ್ರ ಅವಾಗಿನ ಕಾಲದಾಗ ಎಲ್ಲ ಹೆಂಗಿತ್ತು ಗೊತ್ತೈತಿ? ಅವಾಗಿನ ಕಾಲ ಅಂದ್ರೆ ಭಾಳ ದಿವಸ ಅಲ್ರಿ. ನಮಗೆ ಸ್ವತಂತ್ರ ಬಂದು ಎಷ್ಟು ವರ್ಷ ಆಯ್ತು ರೀ? ಎಷ್ಟು ವರ್ಷ ಆಯ್ತು ನೋಡಿ. ಒಬ್ಬಕ್ಕಿನ ಅದೇನುವ ಶಾಣಕ್ಕೆ 79-80 ವರ್ಷ ಆಯ್ತು. ಈ 80 ವರ್ಷ ಹೆಂಗಿತ್ತು ಗೊತ್ತೈತೇನ್ರಿ? ಈ ಭಾರತ ಭೂಮಿ ಒಳಗೆ 500ಕ್ಕಿಂತ ಹೆಚ್ಚಿಗೆ ರಾಜಗಳಿದ್ರು. ಈ ಸಣ್ಣ ಈ ಕಾಕತಿಗೆ ಒಬ್ರು ರಾಜ, ಕಿತ್ತೂರ್ಗೆ ಒಬ್ರು ರಾಜ, ಹೌದಲ್ರಿ? ಈ ಸಂಕೇರ್ ಸಿರುಕ ಕಡೆ ಇಲ್ಲಿ ಮ್ಯಾಗ ಗುಡ್ಡ ಐತಲ್ಲ, ಏನತ್ತ ಗಡ, ನೀವೆಲ್ಲ ಸಣ್ಣ ಪುಟ್ಟ ರಾಜ. ಇಂಥವ್ರು ಎಷ್ಟು ಮಂದಿ ಇದ್ರು ನಮ್ಮ ದೇಶದಾಗ? 500 ಮಂದಿ ಇದ್ರು. ಇವ್ರು ರಾಜರು ಅಂದ್ರೆ ಏನು ಗೊತ್ತೈತೇನ್ರಿ? ರಾಜ ಪ್ರತ್ಯಕ್ಷ ದೇವ. ರಾಜ ಅಂದ್ರೆ ಕಣ್ಣಿಗೆ ಕಾಣೋ ಪ್ರತ್ಯಕ್ಷ ದೇವರ. ಅವ ಏನ್ ಹೇಳ್ತಾನ ಅದೇ ನ್ಯಾಯ. ಅಲ್ಲಿ ನ್ಯಾಯ ಆ ಪುಸ್ತಕ ತೆಗೆದು ಈಗಿನ ಹೊತ್ತಿಗೆ ಹೆಂಗೆ ವಕೀಲರು ಹುಡುಕ್ಯಾಡೋದು ಮಾಡೋದು ಅವಾಗ ಏನಿಲ್ಲ. ರಾಜನ ಬಾಯಲ್ಲಿ ಏನು ಬರ್ತೈತಿಲ್ಲ ಅದೇ ನ್ಯಾಯ. ಹಂಗ 100 ಮಂದಿ ರಾಜಗಳಿದ್ರಂದ್ರ, 1000 ಮಂದಿ ರಾಜಗಳಿದ್ರ, ಒಬ್ಬೊಬ್ಬರು ಮಾನವೀಯ ಮೌಲ್ಯವುಳ್ಳವರು, ಕರುಣಾಮಯಿಗಳು. ಇವರೆಲ್ಲರೂ ನನ್ನ ಮಕ್ಕಳು, ಇವರೆಲ್ಲರೂ ನನ್ನ ಅಣ್ಣತಮ್ಮರು ತಿಳ್ಕೊಳ್ಳೋಂಥವ್ರು 1000ಕ್ಕೆ ಒಬ್ಬೊಬ್ಬರು ರಾಜರು ಇರ್ತಿದ್ರು. ಉಳಿದವ್ರು ಎಲ್ಲರೂ ಹೆಂಗಿರ್ತಿದ್ರು? ಈ ಪಂಚ ವಿಷಯಗಳಿಗೆ ಒಳಗಾದವ್ರು ಇರ್ತಿದ್ರು. ಅಹಂಕಾರ, ಕೋಪ, ಇವೆಲ್ಲ ಅಂದ್ರೆ ಕಾಲದ ಕಸ ಇದ್ದಂಗೆ. ಇವೆಲ್ಲ ನಾ ಅದಿನತಿವೆಲ್ಲ ಅದಾವ ನಂಗೆ ಹಿಂಗೆ ಇಷ್ಟು ಕೀಳಾಗಿ ನೋಡ್ತಿದ್ರು. ಅಂತ ಒಂದು ಕೆಟ್ಟ ಪರಿಸ್ಥಿತಿ ಒಳಗಿತ್ತು. ಅದಕ್ಕೆ ಅವ್ರ ಮಗ್ಲಿಗೇನು ಹೊಗಳ್ತಿದ್ರು ಅವರು? ರಾಜ ಪ್ರತ್ಯಕ್ಷ ದೇವ ಅಂತ ಹಿಂಗೆಲ್ಲ ಹೊಗಳ್ತಿದ್ರು. ಅಂತ ಒಂದು ವ್ಯವಸ್ಥೆ ಭಾರತದಲ್ಲಿತ್ತು. ಅದಕ್ಕೆ ಇವ ವಸಂತಕ ಹೇಳು ಭಾಷೆನೇ ಬೇರೆ ಆಗಿಬಿಡ್ತು. ಅದಕ್ಕೆ ಅವ ಏನು ಹೇಳಿದ ನೋಡ್ರಿ, ರಾಜರ ಜೋಡಿ ವ್ಯವಹಾರ ಮಾಡೋದೈತಿ, ನೆಪ್ಪಿಟ್ಕೊಂಡು ಮಾಡ್ರಿ. ಯಾಕಂದ್ರೆ ನಾವು ನೀವು ಏನದೇವಲ್ರಿ ಭಾಳ ಭಾಗ್ಯಶಾಲಿಗಳದೇವು. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು ಅವರು, ಮಹಾನ್ ವ್ಯಕ್ತಿಗಳೆಲ್ಲ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿ ಲಕ್ಷಾಂತರ ಜನ, ಕಿತ್ತೂರು ರಾಣಿ ಚೆನ್ನಮ್ಮನವರು, ಬೆಳವಡಿ ಮಲ್ಲಮ್ಮ ತಾಯಿಯವರು, ಅವ್ರು ಸಿಂಧೂರು ಲಕ್ಷ್ಮಣನವರು, ಏನು ಭಾಳ ಜನ, ಯಾರು ಸುಭಾಷ್ ಚಂದ್ರ ಬೋಸರು, ಎಷ್ಟು ಜನ ಎಲ್ಲ ಶರಣರು ಈ ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ಜೊತೆ ಹೋರಾಟಿ ತಮ್ಮ ಪ್ರಾಣವನ್ನೇ ಕಳ್ಕೊಂಡು, ತಮ್ಮ ಮನಿಮಠಗಳನ್ನು ಹಾಳು ಮಾಡಿಕೊಂಡು ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಾರೆ. 80 ವರ್ಷಗಳಿಂದ ಆ ಸ್ವಾತಂತ್ರ್ಯ ತಂದು ಕೊಟ್ಟಾರ ತಿಳಿತಾರೆ. ಇವತ್ತು ನಾವು ಸ್ವತಂತ್ರರಾಗಿದ್ದೆವು, ಎಲ್ಲಾದ್ರೂ ನಿಂತು ಮಾತಾಡ್ಬೋದು. ಅದಕ್ಕೆ ಈ ಸ್ವಾತಂತ್ರ್ಯಕ್ಕೆ ಮತ್ತೆ ಇನ್ನೊಂದು ನಮಗೆ ಭಾಳ ಗಟ್ಟಿಯಾದಂಥ ಆಧಾರ ಯಾವುದಂದ್ರೆ ನಮ್ಮೆಲ್ಲರ ತಂದೆ ಆದಂಥ ಅಂಬೇಡ್ಕರ್ ತಂದೆಗಳು ಕೊಟ್ಟಂತ ಸಂವಿಧಾನ, ಸಮಾನತೆಯನ್ನು ಸಾರುವ ಸಂವಿಧಾನ ಏನು ಕೊಟ್ಟಾರಲ್ಲ, ಅವರು ಸಂಪೂರ್ಣವಾಗಿ ಬಸವಣ್ಣನವ್ರನ್ನ ಅಧ್ಯಯನ ಮಾಡಿದ್ರು. ಜಗತ್ತಿನ ಎಲ್ಲ ಸಂವಿಧಾನಗಳನ್ನ, ಎಲ್ಲ ಜ್ಞಾನವನ್ನು ಅಧ್ಯಯನ ಮಾಡಿದವರು ಅಂಬೇಡ್ಕರ್ ಅಂದ್ರೆ ಎಷ್ಟು ಶಾಣೆಯರಿದ್ರಂದ್ರಿ. 150 ವರ್ಷಗಳ ಹಿಂದೆ ಅಂಬೇಡ್ಕರ್ ಶಾಲೆ ಕಲಿಯುವ ಹೊತ್ನ್ಯಾಗ ಅವರು ಓದುವಷ್ಟು, ಅವರು ತಗೊಂಡಷ್ಟು ಡಿಗ್ರಿಗಳನ್ನ ಇವತ್ತಿನ ತನಕ ಜಗತ್ತಿನೊಳಗೆ ಯಾರ್ಯಾರಿಗೆ ತಗೊಳಕ್ಕಾಗಿಲ್ಲ. 50 ಡಿಗ್ರಿ ತಗೊಂಡಿದ್ರು. ನಾ ಪ್ರವಚನ ಮಾಡಕತ್ತಿಲ್ಲ, 2 ಡಿಗ್ರಿ ತಗೊಂಡಿದ್ವಿ, ಒಂದು BA, ಒಂದು MA, 2 ಡಿಗ್ರಿ ತಗೊಂಡಿದ್ವಿ. ಅವರು MBBS, BA, BMA, BSc, PhDಗಳು ಏನೇನು ಗೊತ್ತಲ್ಲ ಇಂಥ 50 ತಗೊಂಡಿದ್ರು. ಅಂದ್ರೆ ಜಗತ್ತಿನ ಎಲ್ಲ ಯೂನಿವರ್ಸಿಟಿ ಒಳಗೆ ಅಂಬೇಡ್ಕರ್ ಅವರು ಅಭ್ಯಾಸ ಮಾಡಿ ಬಂದು ಬಸವ ತಂದೆಗಳ ಈ ನಮ್ಮ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿ, ಅವಾಗ ಇಂಗ್ಲಿಷ್ ಒಳಗೆ ಒಂದು ಸಣ್ಣ ಪುಸ್ತಕ ಬಂದಿತ್ತು, ಅದನ್ನೆಲ್ಲ ಅಧ್ಯಯನ ಮಾಡಿ ಇವ್ರನ್ನೆಲ್ಲ ಕಾರ್ಯರೂಪದೊಳಗೆ ತಂದು ನಮ್ಗೆ ಸಂವಿಧಾನವನ್ನು ಕೊಟ್ಟಾರ. ಆ ಸಂವಿಧಾನ ಹೆಂಗೈತಿಪ್ಪ ಅಂದ್ರ ಸಮಾನತೆಯ ಸಾರುವ ಒಂದು ವ್ಯವಸ್ಥೆ ಐತಿ ಅದರೊಳಗೆ. ಸಂವಿಧಾನದ ಪೂರ್ವ ಪೀಠಿಕೆಯಲ್ಲೇ ಏನಂತಾರ, ಭಾರತೀಯರಾದ ನಾವು ಅಂತ ಹೇಳ್ತೈತಿ ಅಲ್ಲಿ. ಅಂದ್ರ ಭಾರತೀಯರಾದ ನಾವು ಅಂದ್ರ ನಾವೆಲ್ಲರೂ ಒಂದೇ ಅನ್ನಂಗ. ಅಲ್ಲಿ ಭಿನ್ನತೆ ಏನಿಲ್ಲ. ಅದಕ್ಕೆ ಬದುಕಾಕೆ ಎಲ್ಲರಿಗೆ ಹಕ್ಕು ಕೊಟ್ಟಾರ, ಸ್ವಾತಂತ್ರ್ಯ ಕೊಟ್ಟಾರ, ಕಾನೂನು ಕೊಟ್ಟಾರ, ನ್ಯಾಯ ಕೊಟ್ಟಾರ. ಮತ್ತು ನಮ್ಮದು ಎಂಥ ವ್ಯವಸ್ಥೆ ಐತಿ, ಎಂಥ ರಾಜಕೀಯ ಐತಿ, ಪ್ರಜಾಪ್ರಭುತ್ವದ ರಾಜಕೀಯ ಐತಿ. ಹಿಂದಕ್ಕೆ ಹೆಂಗಿತ್ತು, ರಾಜಪ್ರಭುತ್ವದ ರಾಜಕೀಯ ಇರ್ತಿತ್ತು. ಅವ ರಾಜ ಏನ್ ಹೇಳ್ತಾನ ಅದೇ ಕರೆ. ಈಗ ಯಾರು ಹೇಳಿದ್ ನಡಿತೈತ್ರಿ ದೇಶದಾಗ? ಯಾರು ಹೇಳಿದ್ದು? ನಾವ್ ಹೇಳಿದ್ ನಡಿತೈತಿ. ಮತ್ತೆ ಇಲ್ಲೆಲ್ಲ ನಾವು ಕೂತೇವಲ್ರಿ, ನಾವ್ ಏನ್ ಹೇಳ್ತೇವೆ ನಡ್ತೇವ್. ನಾ ತೊಗೊಂಬಂದೇರ, ಇವನೊಬ್ಬನ MLA ಮಾಡ್ಯವ್, ಇವನೊಬ್ಬನ MP ಮಾಡ್ಯವ್, ಇವ ಯಾಕಡ್ರೆ ಮಾಡಕಂದ್ರ ನೀವೇನತ್ತೀರಿ?
ಮಾಡ ಎಷ್ಟ್ ಮಾಡ್ತೀವಿ ಮಾಡ ಗಪ್ಪ 5 ವರ್ಷ ಬರ್ತಾರ ಗೊತ್ತ ಯಪ್ಪ ನಿಮ್ದೆಲ್ಲ ಗೊತ್ತೈತೆ ನಮ್ಗೆಲ್ಲ ಗೊತ್ತ ಏನ್ ಮಾಡೋಕ್ ಮಾಡ್ತೇವೆ ಅಂದ್ರೆ ಈಗ ನೀವ್ ಏನು ಹೋಟ್ ಹಾಕ್ತಿರ್ಲ ಅವನೇ ಚುನಾಯಿತ ಪ್ರತಿನಿಧಿಯಾಗಿ ಬರ್ತಾನ ಅವ್ರು ಹೋಟ್ ಹಾಕದವ್ರೇ ಮುಖ್ಯಮಂತ್ರಿಗಳಾಗ್ತಾರೆ ಈ ಏನು MP ಗಳು ಹೋಟ್ ಹಾಕದವ್ರೇ ಪ್ರಧಾನಮಂತ್ರಿಗಳಾಗ್ತಾರೆ ಈ MP ಗಳು MLAಗಳು ಮಂತ್ರಿಗಳು ಪ್ರಧಾನಮಂತ್ರಿಗಳು ಏನ್ ಆಯ್ಕೆ ಆಗಿರಲ್ಲ ಇವ್ರೆಲ್ಲಾರು ಕೂಡಿ ಹೋಟ್ ಹಾಕದವ್ರೇ ರಾಷ್ಟ್ರಪತಿಗಳಾಗ್ತಾರೆ ಇವ್ರೆಲ್ಲಾರು ಕೂಡಿ ನೇಮಕ ಮಾಡಿದವ್ರೇ ಏನಕ್ಕಾರ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ತಾರೆ ಇಂಥ ಒಂದು ವ್ಯವಸ್ಥೆ ಅಂದ್ರ ಅದ್ರ ಮೂಲ ಎಲ್ಲಿ ಐತಿ ನಮ್ಮಂತಕ್ಕೆ ಐತಿ ಪ್ರಜಾಪ್ರಭುತ್ವದೊಳಗದೇವು ನಾವೆಲ್ಲ ಸುಖಿ ರಾಜ್ಯದೊಳಗದೇವಿ ನಾವೆಲ್ಲ ಸುಖಿ ರಾಜ್ಯದೊಳಗಿರಾಕ ಅದನ್ನ ಆಧಾರಭೂತ ಮತ್ತು ಯಾರು ಕಾರಣಕರ್ತರಂದ್ರ ಅಂಬೇಡ್ಕರ್ ತಂದೆಗಳು ಹೆಂಗ ನಮ್ಮ ಮನೆಯೊಳಗ ಬಸವ ತಂದೆಗಳ ಫೋಟೋ ಇಡ್ತೀವಲ್ಲ ಹಂಗ ಎಲ್ಲಾರ ಮನೆಯೊಳಗೂ ಅಂಬೇಡ್ಕರ್ ಅವರ ಫೋಟೋವನ್ನ ಹಾಕ್ಬೇಕು ಅಂಬೇಡ್ಕರ್ ಅವ್ರ ದಲಿತರು ಅಂತವೇನೂ ಬರಬಾರ್ದು ನಿನ್ನೆ ಒಬ್ಬರುಗಳ ಗುಂಡಣ್ಣವ್ರ ಮನೆ ಗುಂಡಿಯವ್ರ ಮನೆ ಪ್ರಸಾದಕ್ಕೆ ಹೋಗಿದ್ವಿ ತೋಟದಾಗ ಮನೆ ಐತಿ ಅಲ್ಲಿ ಹೋಗಿ ಜಗಲಿ ಮೇಲೆ ನೋಡಿದ್ವಿ 2 ಫೋಟೋ ಇದ್ದು ಒಂದು ಬಸವಣ್ಣವ್ರ ಫೋಟೋ ಒಂದು ಯಾರ ಫೋಟೋ ಇಟ್ಟಿದ್ರ ಕುಂಬಾರ ಗುಂಡಯ್ಯನ ಫೋಟೋ ಇಟ್ಟಿದ್ರು ನಾನು ಗುಂಡಿ ಅನ್ನೋಣನೆ ಇವರು ಗುಂಡಣ್ಣಾರ್ ಇರ್ಬೇಕು ಕುಂಬಾರ ಗುಂಡಣ್ಣಾರ್ ಇರ್ಬೇಕು ಹಗರ್ ಹಿಂಗ್ ಗೊತ್ತಾಯ್ತು ಯಾರಂದ್ರ ಅವ್ರು ಹಿಂಗ್ ಪಂಚಮ ಶಾಲೆ ಅನ್ನೋದು ಗೊತ್ತಾಯ್ತು ಆಮೇಲೆ ಕೇಳಿದೆವು ಅಲ್ಲ ನೀವು ಪಂಚಮ ಶಾಲೆ ಇರೋದಿರಿ ನಿಮ್ಮನೆ ಯಾಕೆ ಕುಂಬಾರ ಗುಂಡಯ್ಯನ ಹಂಗ್ರಿ ಅಪ್ಪರ ಮತ್ತೆ ಎಲ್ಲಾ ಶರಣರು ಒಂದೇ ಅಲ್ರಿ ಮಡಿವಾಳ ಮಾಚಿ ತಂದೆಗಳು ಬೇರೆ ಡೋರ್ ಕಕ್ಕೈನವ್ರು ಬೇರೆ ಅಂಬಿಗರ ಚೌಡಯ್ಯನವ್ರು ಬೇರೆ ಹಿಂಗ್ ಮಾಡಕ್ ಬರ್ತೈತೇನ್ರಿ ಅಪ್ಪರ ಎಲ್ಲಾ ಶರಣರು ಒಂದೇ ಅಪ್ಪರು ಹಂಗ ಅಂಬೇಡ್ಕರ್ ತಂದೆಗಳು ಮಹಾನ್ ಶರಣರು ಅದಕ್ಕೆ ಸಾಧ್ಯ ಆದಷ್ಟು ನಮ್ಮ ಎಲ್ಲರ ಮನೆಯೊಳಗೂ ಅಂಬೇಡ್ಕರ್ ತಂದೆಗಳ ಒಂದು ಭಾವಚಿತ್ರವನ್ನ ಹಾಕುವ ವ್ಯವಸ್ಥೆಯನ್ನ ಮಾಡೋದು ನಮಗೆ ಸಮಾನತೆ ಕೊಟ್ಟವ್ರು ಯಾರು ನಮ್ಗೆ ಸಮಾನತೆಯನ್ನು ಕೊಟ್ಟವ್ರು ಯಾರು ಬಸವ ತಂದೆಗಳು ಇದು ಹಿಂಗೆಲ್ಲ ವಚನ ಸಾಹಿತ್ಯದೊಳಗೆ ಕೊಟ್ರು ಅವ್ರು ಕೊಟ್ಟಿದ್ದು ನಡಿಲಾರ ಕೊಟ್ಟು ನಮ್ಮಂತ ಸ್ವಾಮಿಗಳಿಗೆ ಅದರಿಂದ ಅದಕ್ಕೆ ಕಾನೂನು ರೂಪ ಮಾಡಿ ಕೊಟ್ಬಿಟ್ರು ಈಗ ಯಾರ್ಯಾರ ಇದು ನಮ್ಮವ್ವ ಐತಿ ನಮ್ಮವ್ಗೆ ಏನ್ ಯಾಕಾದ್ರೆ ಹಗರಿಗೆ ಮಾತಾಡ್ಬಿಡ್ಲಿಲ್ಲ ಬಂದೇ ಬಿಡ್ತಾರ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಬಂದು ಎಳ್ಕೊಂಡು ಹೋಗ್ಬಿಡ್ತಾರ ಹೌದ್ರಿ ಇದು ಒಂದು ಐತಿ ಇದಕ್ಕೆ ಯಾರೇ ಇದಕ್ಕೆ ಏನು ಒಂದು ಹಗರಾಗಿ ಹಗರ ಜಾತಿ ತಗೊಂಡು ಮಾತಾಡ್ಬಿಡ್ಲಿ ಸೀದಾ ಎಲ್ಲಿಗ್ರಿ ಬೆಳಗಾವಿ ಜೈಲಿಗೆ ಹಿಂಡಲಗ ಜೈಲಿಗೆ ಹೌದಲ್ಲ ಅಂತ ಒಂದು ವ್ಯವಸ್ಥೆಯನ್ನು ತಂದು ಕೊಟ್ಟವರು ಅಂಬೇಡ್ಕರ್ ತಂದೆಗಳು ಅದಕ್ಕೆ ನಾವೆಲ್ಲ ಭಾಗ್ಯಶಾಲಿಗಳು ಅದಕ್ಕೆ ನಮ್ಮ ಮನೆಯೊಳಗೆ ಎಲ್ಲರೂ ಅಂಬೇಡ್ಕರ್ ಫೋಟೋ ಹಾಕೊಂಡ್ರಿ ಹಾಕೋಣ ಬೇಡ್ರಿ ಚಪ್ಪಾಳೆ ಹೊಡ್ರಿ ಹಾಕೋಣ ಬಹಳ ಸಂತೋಷ ಹಿಂಗ ಆ ವಸಂತಕ ಮಾತಾಡಕತ್ತಿದ್ನಲ್ಲ ಅವನ ಭಾಷೆನೇ ಬದಲಾಗ್ಬಿಡ್ತು ಏನು ತಿಳ್ಕೊಂಡ್ರಿ ನೀವು ರಾಜಾಜ್ಞೆನ ಮೀರ್ದಾಕೈತಿ ರಾಜಾಜ್ಞೆ ಮೀರಿದ್ರೆ ಗೊತ್ತೈತಿಲ್ಲ ಶಟ್ರ ಏನಾಕದು ಗೊತ್ತೈತಿಲ್ಲ ಮತ್ತೆ ಏನ್ ಮಾಡ್ತೀರಿ ನಮ್ಮ ಮಗಳರಿ ಹಂಗೈತಿ ಅದ ಹಠ ಮಾಡ್ತೈತಿ ಮತ್ತ ನೀವು ಏನ್ ಮಾಡ್ತೀರಿ ಮಾಡ್ರಿ ಅಂದ್ರು ಹೌದಾ ಹಂಗ ಮತ್ತ ಅಪ್ಪರೆಲ್ಲ ಅಲ್ಲೇ ಹೊಂಟ ಇಲ್ರಿ ತಗೊಂಡ್ ಹೋಗ್ರಿ ಅಂದ್ರ ಏನ್ ತಗೊಂಡ್ ಹೋಗಲಿಲ್ಲ ನಡ್ ಮತ್ತೆಲ್ಲ ಸೈನ್ಯ ಕರ್ಕೊಂಡ್ ಬರೋ ವಸಂತ ಅಲ್ಲಿ ಹೋಗ್ಬಿಟ್ರು ಎಲ್ಲ ಪರಿವಾರದವ್ರು ಹೋಗಿ ರಾಜನ ಮುಂದೆ ಹೇಳ್ಬಿಟ್ರು ರಾಜನೇ ರಾಜ ನನ್ನ ಮಾತಿಗೆ ವಿರುದ್ಧ ಮಾಡ್ತಾರ ಅವ್ರು ಅರೆಸ್ಟ್ ಮಾಡ್ಕೊಂಡ್ ಬಂದ್ಬಿಡ್ರಿ ಅವ್ರು ಆಕೆ ಎಲ್ಲದಳ ಆಕಿನ ಹಿಡ್ಕೊಂಬಾರ್ದು ಹೆಂಗ ಇವ ದುರ್ಯೋಧನ ಹೇಳಿದ್ನಲ್ಲ ತಮ್ಮಗ ಎಳ್ಕೊಂಡೆ ಬಂದಲ್ಲ ಹಂಗೆ ಹೇಳಿಲ್ಲ ಅಷ್ಟೇ ಅವ್ರ ಸೀದಾ ಬಂದ್ರ ಬರೋಬ್ಬರೈತಿ ಇಲ್ಲಿ ಅರೆಸ್ಟ್ ಮಾಡ್ಕೊಡೋರು ಅಪ್ಪ ಅವ್ನ ತೊಂಬ್ರಿ ಆಕಿನ ಒಂದ್ ಜರ ಪಾಲ್ಕಿ ಒಳಗೆ ಕುಂದ್ರಸ್ಕೊಂಡು ಕರ್ಕೊಂಬರಿ ಆಕಿನ ಅರಮನೆಗೆ ಇಲ್ಲಿ ಬರ್ಲಿ ಇಲ್ಲಿ ಬಂದಿನ ಮುಂದೆ ವಿಚಾರ ಮಾಡ್ದು ಅಣ್ಣ ಆಯ್ತು ಮತ್ತೆ ಇವ್ರು ಅರಮನೆಗೆ ಹೋಗಿ ಹೊಳ್ಳಿ ಬರುತ್ತಕ ಇದು ಮತ್ತೆ ಒಳಗೆ ಹೋಗಿ ಆ ಮಗಳ ಜೋಡಿ ಇಟ್ಟು ಚರ್ಚೆ ಮಾಡಿದ್ರು ಮಗಳ ಜೋಡಿ ಇಟ್ಟು ಚರ್ಚೆ ಮಾಡೋಣ ಮಗಳು ಅಂದ್ರು ಇಲ್ಲಪ್ಪ ಏನ್ ಯಾಕಾಗಲ್ದಕ್ಕ ನಾವು ಹೊಟ್ಟೆ ಆಗೋದ್ ಅಂದೇನಲ್ಲ ಈ ರಾಜರು ಇರ್ಲಿ ಇಲ್ಲ ಚಕ್ರವರ್ತಿ ರಾಜರು ಇರ್ಲಿ ಹೊಟ್ಟೆ ನಾವು ಮನುಷ್ಯರ ಲಗ್ನ ಆಗೋದ್ನ ನಾವು ಅಲ್ಲೇ ತೇಂಜಲ್ಲಪ್ಪ ಹಂಗ ಹಿಂಗ ನಾ ಉಳ್ಕಿದ್ ಯಾವ್ದು ನನಗಿಲ್ಲ ನಾವು ಅಲ್ಲೇ ಅಂದೇನಿ ಅಣ್ಣ ಹೆಂಗ್ ಮಾಡ್ತೀವಿ ನೋಡುವ ಅಣ್ಣನೆ ಇವ್ರಿಗೆ ಚಿಂತೆ ಆಗೋಣ ಅಕ್ಕ ಮಹಾದೇವಿ ತಾಯಿ ಏನ್ ಮಾಡಿದ್ರು ಮತ್ತೆ ಹೆಂಗ್ ನೋಡುದು ಎಲ್ಲಾರು ಚಿಂತೆ ಮಾಡಕತ್ರು ಈಕಿಗೆ ತಲೆಯಾಗ ಹುಳ ಬಿದ್ದು ಚಿಂತೆ ಹಾಕತ್ತು ಏನ್ ಮಾಡೋದು ಮತ್ತೆ ಏನ್ ಸಮಸ್ಯೆ ಬಂದಾಗ ಎಲ್ಲಿ ಹೋಗೋದು ಪಟ್ಟನ ಗುರುಗಳಂತ ಭೇಟಿ ಹಾಕ ನಾ ಒಂದ್ ಜರ ಮಠಕ್ಕೆ ಹೋಗಿ ಬರ್ತೀನಿ ಗುರುಗಳಿಗೆ ಭೇಟಿ ಆಗಿ ಬರ್ತೀನಿ ಆಯ್ತು ಹೋಗು ಅಂದ್ರು ಆಯ್ತು ಆ ತಾಯಿ ಮಠಕ್ಕೆ ಬಂದು ಗುರುಗಳ ಮುಂದೆ ತಮ್ಮ ಸಮಸ್ಯೆಗಳನ್ನೆಲ್ಲ ಹೇಳ್ಕೋತ್ ಮಾತಾಡ್ಕೋತ ಕೂತ್ಲು ಈ ಕಡೆ ಕೂತ್ರು ಇವ್ರು ಬಂದ್ರಲ್ಲ ಇವ್ರು ಮೊದ್ಲು ಬಂದವ್ರು 10 ಮಂದಿ ಸೈನಿಕ ಬಂದಿರು ಈಗ 100 ಮಂದಿ ಸೈನಿಕರು ಬರ್ಚಿ ಗಿರ್ಚಿ ಎಲ್ಲ ತಗೊಂಡು ಬಂದು ಬಾಕಲಂತ ವಸಂತ ಕೇಳಿದ ಶಟ್ರ ಬರ್ರಿ ಹೊರಗ ನೋಡನೆ ಶಟ್ರ ಯಾಕ್ರಿ ಅಂದ್ರು ಮಾಡ ಅರೆಸ್ಟ್ ಮತ್ತ ಅವ್ರವ್ವ ಯಾಕ್ರಿಪ್ಪ ನನ್ ಗಂಡನ ಯಾಕೆ ಈಗಿನ ಅರೆಸ್ಟ್ ಮಾಡ್ರಿ ಹೊತ್ತು ಅರೆಸ್ಟ್ ಮಾಡ್ಕೊಂಡು ಹಿಡ್ಕೊಂಡು ಹೊಂಟ್ರಪ್ಪ ನೋಡ್ಕೊಂಡು ತಗೊಂಡ್ರು ಮಗಳೇನ ಹುಡುಕ್ಯಾಡ್ರಿ ಮನೆ ತುಂಬ ಹುಡುಕ್ಯಾಡ್ತಾರ ಮಗಳೇನು ಎಲ್ಲ ನಮ್ಗೇನು ಹೇಳಿಲ್ಲ ಎಲ್ಲಿ ಹೋದ ಏನು ಹುಡುಕ್ಯಾಡ್ರಿಲ್ಲ ಮನೆ ತೆಳ ಹುಡುಕ್ಯಾಡಿದ್ರು ಮಾಡ್ಯಾರ ಹುಡುಕ್ಯಾಡಿದ್ರು ಇಲ್ಲಿ ಸಿಗ್ಲಿಲ್ಲ ಆಯ್ತು 10 ಮಂದಿ ಬಂಟ್ರನ್ ಬಿಟ್ಟ ಇಲ್ಲೇ ಬಾಕ್ಲ ಮುಂದೆ ಕಾಯ್ಕೊತ್ ನಿಂದ್ರಿ ಇವ್ರು ತಗೊಂಡ್ ನಾಡ್ರಿ ಆಕೆ ಯಾವಾಗ ಬರ್ತಾಳ ಮುಂದೆ ಅಕ್ಕನ ಹಿಡ್ಕೊಂಡು ಹೋಗೋಣ
ಆಯ್ತು ಇಷ್ಟು ಮಾಡಿ ಇವ್ರು ತಂದೆ ತಾಯಿನ ಅರೆಸ್ಟ್ ಮಾಡ್ಕೊಂಡು ತೊಗೊಂಡು ಹೊಂಟ್ರು. ಅಲ್ಲೇ ಓಣ್ಯಾಗ ಗೆಳತ್ಯಾರ ಇದ್ದಲ್ಲ, ಅವ್ರ ಗೆಳತ್ಯಾರಿಗೆ ಗೊತ್ತಿತ್ತು ಈಕೆ ಎಲ್ಲಿ ಹೋಗ್ಯಾಳ ಅನ್ನೋದು. ಓಡ್ಕೋತ ಮಠಕ್ಕೆ ಹೋದ್ರು. ಮಠಕ್ಕೆ ಹೋಗಿ ಮಾದೇವಿ ಒಂದು ಅನಾಹುತ ಆಯ್ತು. ಏನಾಯ್ತು? ಇಲ್ಲ, ನಿಮ್ಮ ಅಪ್ಪನ ನಿಮ್ಮ ಅವನ ಈ ರಾಜ ಭಟ್ರು ಬಂದು ಸೈನಿಕರು ಬಂದು ಅರೆಸ್ಟ್ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ರು ಅಣ್ಣನೆ. ಅಕ್ಕ ಮಾದೇವಿ ತಾಯಿ ಕಣ್ಣ ನೀರು ದಳ 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 ಬರಾಕತ್ತು. ಮತ್ತೆ ಇನ್ನು ಹೆಂಗೆ ಮಾಡೋದು? ಇಲ್ಲ, ನಿಮ್ಮ ಮನೆ ಮುಂದೆ ಕಾವಲಿಟ್ಟಾರ, ನೀ ಯಾವಾಗ ಬರ್ತೀನಿ ನಿನ್ನೂ ಕರ್ಕೊಂಡು ಅರಮನೆಗೆ ಹೋಗೋರದಾರ, ಹೆಂಗೆ ಮಾಡೋದು? ಮತ್ತು ಅಲ್ಲಿಂದ ಏನು ಮಾಡೋದು ಚಿಂತೆ ನಡೀತು. ಏನು ಮಾಡೋದು? ಯಾಕಂದ್ರೆ ಓಡಿ ಹೋಗೋದು, ಏನು ಮಾಡೋದು, ಹೆಂಗೆ ಮಾಡೋದು? ಅಣ್ಣ ಗುರುಗಳು ಹೇಳಿದ್ರು, ಗುರುಗಳೇ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಣ್ಣ? ಏನೂ ಮಾಡೋಕ್ಕಾಗೋದಿಲ್ಲ ತಾಯಿ. ಬಾರದು ಬಪ್ಪದು ತಪ್ಪದು. ಅದು ಬಸವ ತಂದೆಗಳು ನಮಗೆ ಹೇಳಿಬಿಟ್ಟಾರ. ಏನೂ ಚಿಂತೆ ಮಾಡಬೇಡ, ನೀನು ಪೂರ್ಣವಾಗಿ ಲಿಂಗೈನ ನಂಬಿ. ಏನು ಲಿಂಗೈನ ಆಟ, ಅವನ ಇಚ್ಛಾ ಹೆಂಗೈತ್ಲ ಹಂಗೆ ಆಟ ಆಡಿಸ್ತಿರ್ತಾನ. ನೀ ಏನು ಚಿಂತೆ ಮಾಡಬೇಡ ತಾಯಿ, ಸೀದಾ ಮತ್ತೆ ನೀ ಮನೆಗೆ ಹೋಗು. ಅವ್ರು ಕರೆದ್ರೆ ಅವ್ರ ಜೊತೆ ಅರಮನೆಗೆ ಹೋಗು. ಮುಂದಿನ ಮತ್ತೆ ಹೆಂಗರೆ ಮಾಡ್ರಿ, ಮತ್ತು ಅವರು ಮತ್ತೆ ಹಿಂಗೆ ಲಗ್ನದ ಅದು ಇರ್ತದೆ ಅಂದ್ರೆ ಅದಕ್ಕೆ ಆಯ್ತು, ಅದು ಏನಾಕೈತೆ ಆಗಲಿ, ನೀವೊಂದು ನನ್ನೊಂದು ಮಾತು ಪಾಲಿಸ್ಬೇಕು. ಏನು ಹೇಳ್ರಿ? ಒಂದು 3 ತಿಂಗಳು ವ್ರತ ಮಾಡು, ಅನುಷ್ಠಾನ ಮಾಡು. ಕೇವಲ ಹಾಲು ಹಣ್ಣು ತಗೋಬೇಕು. ಹಾಲು ಹಣ್ಣು ಮತ್ತು ಹಾಲು ಹಣ್ಣು ಅಷ್ಟೇ ತೊಗೊಂಡು ವಚನ ಅಧ್ಯಯನ ಪೂರ್ಣ 24 ತಾಸನಾಗ ಹೆಚ್ಚಿಗೆ 24 ತಾಸೆಲ್ಲನೂ ಪೂಜೆ ಒಳಗೆ ಕಳಿಬೇಕು. ಗುರುಲಿಂಗ ಜಂಗಮರ ಸೇವೆ ಮಾಡ್ಕೋತ ಅನುಭವದೊಳಗೆ ಒಂದು 3 ತಿಂಗಳು ಕಳಿತಾಯಿ. 3 ತಿಂಗಳು ಆಗಿಂದ ಲಿಂಗ ಹೆಂಗೆ ದಾರಿ ತೋರಿಸ್ತಾನೆ ಹಂಗೆ ಮಾಡು ಮತ್ತು ಗುರುಗಳು ಒಂದು ವೃತ್ತವನ್ನು ಹೇಳಿಕೊಟ್ಬಿಟ್ರು. ಆಯ್ತು ರೀ, ಬುದ್ಧಿ ಐತಿ, ಸಾಷ್ಟಾಂಗ ಹಾಕಿ ಅಕ್ಕ ಮಾದೇವಿ ತಾಯಿ ತನ್ನ ಗೆಳತಿಯರ ಜೋಡಿ ಕೂಡಿ ಹಿಂಗೆ ಮನೆ ಒಂದು ಬಂದು ಅವ್ರು ಬಂದು ಹೇಳಿದ್ರು. ಅವ್ರ ಅವ್ವನ ಅವ್ರ ಅಪ್ಪನ ಅರೆಸ್ಟ್ ಮಾಡಿದ್ರು, ಇವ್ರನ್ನ ಅರೆಸ್ಟ್ ಮಾಡಲಿಲ್ಲ. ಯಾಕಂತೀಯ ಮುಂದೆ ರಾಣಿ ಆಗಕ್ಕಿದಾಳ. ರಾಣಿ ಅವ್ರು ಹೋಯ್ತು ನಮ್ಮಿಂದ ನೌಕರಿ ತೆಗೆದ್ರು. ಈಗ ಮಹಾರಾಣಿಯವರೇ ಹಿಂಗೆ ರಾಜರು ಯಾರು ರಾಣಿ ಅಂದ? ಯಾರು ರಾಣಿನೋ? ಇಲ್ಲ, ರಾಜರು ಕರ್ಕೊಂಬ ಅಂದಾರ, ಅದಕ್ಕೆ ನೀವು ಪಾಲ್ಕಿ ಕಳಿಸ್ಯಾರ, ಬರ್ರಿ. ನನಗೆ ಪಾಲ್ಕಿ ಗೀಕಿ ಏನು ಬೇಡ, ನಾನು ನಡ್ಕೋತ ಬರ್ತೀನಿ. ಅಕ್ಕ ಮಹಾದೇವಿ ತಾಯಿ ನಡ್ಕೋತ ಅರಮನೆಗೆ ಬಂದು ಬರೋಣ. ಇವರೆಲ್ಲ ನಿತ್ಯ ಬಿಟ್ಟಾರ. ಆರತಿ ತಗೊಂಡು ಮನೆಗೆ ಹೆಂಗೆ ಸೊಸಿ ಬಂದ ಹಂಗೆ ಮಾಡ್ತಾರೆ. ಹಿಂಗೆ ಆರತಿ ಬೇಡ, ಏನು ಬೇಡ, ಸೀದಾ ಒಳಗೆ ಹೋಗ್ಬೇಕು. ಮೊದಲು ಅವ ಯಾವುದಲ್ಲ ಅವ್ನ ಜೋಡಿ ಮಾತಾಡ್ಬೇಕಂದ್ರೆ, ಅವ ಏನು ರಾಜಾನಂದ ಅವನ ಜೋಡಿ ನಾವು ಮಾತಾಡೋದೈತಿ ಮಾತಾಡೋದು ನೋಡೋಣ. ಎಲ್ಲರಿಗೂ ಖುಷಿ. ಹೆಣ್ಮಕ್ಳು ಹಿಂಗೆ ನಾಚೋತಿರ್ತಾರೆ, ಸೀದಾ ಮಾತಾಡಕ್ಕೆ ಹೊಂಟಾಳೆ. ಯಾಕೆ ಬಂದು ಎಲ್ಲ ಹಿಂಗೆಲ್ಲ ಮಂದಿ ಸೇರಿತ್ತು. ಎಲ್ಲರೂ ಅವ್ರ ಪರಿವಾರದವ್ರು ಇದ್ರು. ಊರನ್ನ ಮಂದಿನೂ ಬೆನ್ನು ಹತ್ತಿತ್ತು. ಎಲ್ಲ ಸೈನಿಕರೆಲ್ಲ ನಿಂತಿದ್ರು. ರಾಜ ಇದ್ರ ಬಂದ್ರೆ ಇದು ನೋಡನೆ ಏನು ಬೇಕಾಗಿತ್ತು ನಿಮ್ಗೆ ಅಂತೇಳಿ ಅಕ್ಕ ಮಹಾದೇವಿ ತಾಯಿ ಕೇಳಿದ್ವಿ. ಇಲ್ಲ, ನನಗೇನೂ ಇಲ್ಲ, ನಾನು ನಿನ್ನ ಮದುವೆ ಆಗಬೇಕಂತ ಮಾಡಿದೆ. ನಾನು ನಿನ್ನ ಅಪವಿತ್ರಗೊಳಿಸ್ಬೇಕನ್ನೋದಿಲ್ಲ, ನಿನ್ನ ಹಾಳು ಮಾಡಬೇಕನ್ನೋ ಉದ್ದೇಶ ಇಲ್ಲ, ಮತ್ತು ನಿನ್ನಿಂದ ಏನೂ ನನಗೆ ದುರುದ್ದೇಶ ಇಲ್ಲ. ನನಗೇನು ಪರಮಾತ್ಮ ರಗಡ ಸಂಪತ್ತು ಕೊಟ್ಟಾನ. ನನ್ನ ರಾಜ್ಯದಲ್ಲೂ ಒಂದು ಸಣ್ಣ ವ್ಯಾಪಾರಸ್ಥರ ಮಗಳು ನೀನು. ಆದ್ರೆ ನಿನ್ನ ರೂಪವನ್ನು ನೋಡಿ ನಾನು ಬೆರಗಾಗೀನಿ. ಆಮೇಲೆ ಉಳಿದವ್ರು ನಿನ್ನ ಬಗ್ಗೆ ಎಲ್ಲ ಹೇಳ್ರಿ, ನೀ ಭಾಳ ಶಾಣಕ್ಯದಿ ಅಂದಾರ, ಅದಕ್ಕೆ ನಾನು ನಿನ್ನ ಮದುವೆ ಆಗ್ಬೇಕಂತ ಮಾಡೀನಿ. ಅವಾಗ ಅಕ್ಕ ಮಹಾದೇವಿ ತಾಯಿ ಹೇಳ್ತಾಳ, ಇಲ್ಲ, ಈ ಲೋಕದ ಗಂಡರನ್ನ ಮದುವೆ ಆಗ್ಬಾರ್ದತ್ ಮಾಡೀನಿ. ನಾನು ಈ ಸಂಸಾರ ಬಂಧನದೊಳಗೆ ಸಿಲುಕಬಾರ್ದತ್ ಮಾಡೀನಿ. ಅದಕ್ಕೆ ನಮ್ಗೆ ದಯಮಾಡಿ ಪೀಡಿಸ್ಬೇಡ್ರಿ, ನನಗೆ ಕಾಡಬೇಡ್ರಿ. ನನ್ನ ಮದುವೆ ಆಗಿಬಿಟ್ಟೈತಿ. ಯಾರ ಜೋಡಿ ಆಗೈತಿ? ಲಿಂಗೈನ ಜೋಡಿ ನನ್ನ ಮದುವೆ ಆಗೈತಿ. ಹಂಗೇನು ಮಂದಿ ಲಿಂಗ ಕಟ್ಕೊಂಡಾರಿಲ್ಲ, ಎಲ್ಲರೂ ಹಂಗೆ ಹೇಳ್ತಾರ. ಹಂಗೇನು ಮಾಡಬೇಡವ, ಹಂಗೇನು ಮಾಡಬೇಡ, ನಾನು ನಿನ್ನ ಜೋಡಿ ಲಗ್ನ ಹಾಕ್ತೀನಿ. ಅಂದ್ರೆ ಯಾಕೆ ಹೇಳಿದ್ರು ಕೇಳಲಿಲ್ಲ. ಕೇಳೋರಗಳನ್ನೇ ಅಲ್ಲಿಂದ ರಾಜನು ಈಕಿ ಒಲ್ಲೆ ಅಣ್ಣ ಹಗತಿ ಒಂದು ಭಾಷೆ ಬದಲಾಕತ್. ಹೊಸದಕ್ಕಂದು ಹೆಂಗೆ ಬದಲಾಗಿತ್ತಲ್ಲ ಹೆಂಗೆ. ನಾನು ರಾಜ ಅದೀನಿ. ನಾವು ಇಟ್ಟು ಎಲ್ಲರಿಗೂ ಯಾರಿಗೂ ರಿಕ್ವೆಸ್ಟ್ ಮಾಡೋದಿಲ್ಲ. ಯಾರು ಹೇಳೋದಿದ್ರೆ ನಾವು ಖಡಕ್ಕಾಗಿ ಒಂದೊಂದೇ ಮಾತು ನಮ್ಮ ನಿನಗಿಟ್ಟು ಬೇಡ್ಕೊಳಕತ್ತಿ. ನಾನು ಹ್ಞೂ ಅಂತ ಲಗ್ನ ಆದಿ ಚಂದ ಐತಿ. ಇಲ್ಲಿಕ್ಕಂದ್ರೆ ನಿನ್ನ ಪರಿಸ್ಥಿತಿ ಚಂದ ಆಗೋದು ನೋಡು. ಅಣ್ಣ ಏನು ಮಾಡ್ತೀರಿ ಮಾಡ್ರಿ, ನನಗೇನು ಮಾಡ್ತೀರಿ? ಇಲ್ಲ, ನಿನಗೇನು ಮಾಡೋದಿಲ್ಲ. ನಿಮ್ಮ ಅಪ್ಪ ಅವು ಉಗ್ರವಾದಂಥ ಶಿಕ್ಷೆ ಕೊಡ್ತೇವೆ. ಈಗ ಒಯ್ದವ್ರನ್ನ ಜೈಲಿನ ಹಾಕ್ಯವು, ಅವ್ರಿಗೆ ಉಗ್ರವಾದಂಥ ಶಿಕ್ಷೆ ಕೊಡ್ತೇವೆ. ಏನು ಮಾಡ್ಬೇಕು ಅನ್ನೋದು ಇನ್ನೂ ವಿಚಾರ ಮಾಡಿ ಅವ್ರಿಗೆ ಉಗ್ರವಾದಂಥ ಶಿಕ್ಷೆ ಕೊಡ್ತೇವೆ ಅಂದಾಗ ಅಕ್ಕ ಮಹಾದೇವಿ ತಾಯಿ ಹೇಳಿದ್ಲು, ನನ್ನ ಸಲುವಾಗಿ ನಮ್ಮ ತಂದೆ ತಾಯಿಗೆ ಯಾಕೆ ತೊಂದರೆ ಆಗಬೇಕು, ಯಾಕೆ ಹಿಂಸೆ ಆಗಬೇಕು? ಹಂಗೇನು ಆಗೋದು ಬೇಡ. ಮತ್ತು ಈಗ ಏನು ಮಾಡ್ಬೇಕು? ಇಲ್ಲ, ನೀನು ನನ್ನ ಮದುವೆ ಆಗಬೇಕು. ಆಯ್ತು ರೀ, ಮದುವೆ ಆಗೋದು ಮುಂದೆ ವಿಚಾರ ಮಾಡೋಣ. ನನಗೆ ನಮ್ಮ ಗುರುಗಳು ಒಂದು 3 ತಿಂಗಳದು ವೃತ ಹೇಳ್ಯಾರ. ನಾನು ಇವತ್ತೇ ವೃತವನ್ನು ಆರಂಭ ಮಾಡೀನಿ. ಆ 3 ತಿಂಗಳು ವೃತ ಐತಿ. ಏನು ವೃತ? ನನಗೆ ಹಾಲು ಹಣ್ಣು ಅಷ್ಟ ತಗೊಳ್ಳೋದು ಆಹಾರವಾಗಿ. ಮತ್ತು 24 ತಾಸಿನಲ್ಲಿ 20 ತಾಸು ತನಕ ಎಲ್ಲ ಹೆಚ್ಚಿನ ಸಮಯ ಎಲ್ಲ ಗುರುಗಳ ಸೇವೆ, ಜಂಗಮರ ಸೇವೆ, ಅಲ್ಲಿನ ಅನುಭವ, ಆಮೇಲೆ ಪೂಜೆದಲ್ಲಿ ಕಳೆದು ಇಂಥ ಒಂದು ವೃತವನ್ನು ನೇಮಿಸ್ಕೊಂಡಿನಿ. ಅದಕ್ಕೆ 3 ತಿಂಗಳು ನನಗೆ ಏನೂ ಉತ್ತರ ಕೊಡೋಕ್ಕಾಗೋದಿಲ್ಲ. ಹಂಗಾರ 3 ತಿಂಗಳು ನೀನು ಅರಮನೆ ಒಳಗೆ ಇರು.
ಆಯ್ತು, ನಾನು ಎಲ್ಲಿ ಎಲ್ಲಿ ಇರೋತ್ತೀರಿ ಅಲ್ಲಿ ಇರ್ತೀನಿ. ಹಾ, ನೀವು 3 ತಿಂಗಳು ಅರಮನೆ ಒಳಗೆ ಇರು, ನೀನು ಒಂದ್ ಕಡೆ ವ್ಯವಸ್ಥೆ ಮಾಡಿ ಕೊಡ್ತೀವಿ. 3 ತಿಂಗಳು ಇರು, 3 ತಿಂಗಳಾಗಿಂದ ಹೂ ಅತ್ತಿಲ್ಲ ತಂದ್ರು. ಹಾ, ಆವಾಗ ಅಕ್ಕ ಮಹಾದೇವಿ ತಾಯಿ ಹೇಳಿದ್ರು 3 ತಿಂಗಳ ಅರಮನೆ ಒಳಗೆ ಇರ್ತೀನಿ. ಆದ್ರ ಈ 3 ತಿಂಗಳಿನೊಳಗ ನೀವು ತಪ್ಪು ಮಾಡಬಾರ್ದು. ನಾನು ಈ ಇಷ್ಟುತಕ ಏನ್ ಹೇಳ್ತಾರೆ, ಗುರು ಲಿಂಗ ಜಂಗಮ ಸೇವೆ ಅನುಭವಕ್ಕ ಯಾವುದಕ್ಕೂ ಅಡ್ಡಿಪಡಿಸಬಾರ್ದು. ಅಕಸ್ಮಾತ್ ನೀವು ಏನ್ರಿ ಅಡ್ಡಿಪಡಿಸಿ 3 ತಪ್ಪುಗಳನ್ನು ಮಾಡಿದ್ರಿ ಅಂದ್ರ 3 ತಪ್ಪುಗಳನ್ನು ಮಾಡಿದ್ರಿ ಅಂದ್ರ ಈ ಅರಮನೆಗೆ ನನಗ ನಿಮಗ ಯಾವುದೇ ಸಂಬಂಧಗಳು ಇಲ್ಲ. ನೀವು 3 ತಪ್ಪು ಮಾಡ್ಲಿಕ್ಕಂದ್ರ ಆಯ್ತು, ಚೆನ್ನ ಮಲ್ಲಿಕಾರ್ಜುನ ಇಚ್ಛೆ ಇದ್ದಂಗೆ ಆಗೋಲ್ಯಕ್ಕ ಅಕ್ಕ ಮಹಾದೇವಿ ತಾಯಿಗಳು. ರಾಜ ಖುಷಿನೋ ಖುಷಿ, ಭಾರಿ ಸಂತೋಷ ಆಗ್ಬಿಟ್ಟು, ಏನ್ ಆಯ್ತು ಬಿಡು, ಇಲ್ಲ ನನ್ನ ಕಣ್ಣು ಮುಂದೆ ಇರ್ತಾಳ, ಆಚೆ ಕಡೆ ಇದ್ರಾಗ ಇರ್ತಾಳ, ಇಲ್ಲ ನನ್ನ ಕಣ್ಣು ಮುಂದೆ ಇರ್ತಾಳ. ಇನ್ನು 3 ತಿಂಗಳಲ್ಲ, ಏನ್ 90 ದಿವಸ ಹೋಗೋದು ಎಟ್ಟ. ಯಾಕೆ ಲೆಕ್ಕಂದ್ರೆ ಎಲ್ಲಾರು ಮನೆಯವ್ರಿಗೆ ಉಳ್ಕಿದವ್ರಿಗೆ ಎಲ್ಲರಿಗೂ ಸಂತೋಷ ಆಯ್ತು. ಏನಿದು ಯಾಕಡೆ ಸಿಟ್ಟು ಮಾಡಿ ಆಕೆಗೇನು ಶಿಕ್ಷೆ ಕೊಡ್ತಾನೋ ಅವ್ರಿಗೇನು ಎಲ್ಲರಿಗೂ ಸಂತೋಷ ಆಯ್ತು. ಆಗ ನಾವು ಹೇಳ್ಬಿಟ್ಟ, ಅವ್ರ ಅಪ್ಪ ಹೋದ್ರಲ್ಲ ಕರ್ಕೊಂಬರ್ರಿ, ಬಿಡಿಸಿ ಕರ್ಕೊಂಬಂದ್ರು. ಬಿಡಿಸ್ಕೊಂಬಂದ ಎಲ್ಲ ವಿಚಾರ ಹೇಳಿ ಆಯ್ತು, ನೀವು ಮನೆಗೆ ಹೋರಿ ಅಂದ್ರು. ನನ್ನ ಅಪ್ಪ ಅವ್ವ ಮನೆಗೆ ಹೋದ್ರು. ಆ ತಾಯಿಗೆ ಒಂದು ಕಡೆ ವ್ಯವಸ್ಥೆ ಮಾಡಿ ಕೊಟ್ಟು ಬಿಟ್ರು. ಅಕ್ಕ ಮಹಾದೇವಿ ತಾಯಿಯವರಿಗೆ ಒಂದು ಕಡೆ ವ್ಯವಸ್ಥೆಯನ್ನ ಮಾಡಿ ಕೊಟ್ಟು ಬಿಟ್ರು. ಅಕ್ಕ ಮಹಾದೇವಿ ತಾಯಿಯವ್ರಿಗೆ ಒಂದು ವ್ಯವಸ್ಥೆ ಮಾಡಿ ಕೊಟ್ಟ ಮೇಲೆ ಅವರು ತಮ್ಮ ಗುರು ಲಿಂಗ ಜಂಗಮದ ಸೇವೆಗೆ ಅದರಲ್ಲಿ ಪೂರ್ಣವಾಗಿ ತಮ್ಮಲ್ಲಿ ತಾವು ತೊಡಗಿಸಿಕೊಂಡ್ರು. ತಂದೆ ತಾಯಿಗಳನ್ನೆಲ್ಲ ಹೊರಗೆ ಬಿಟ್ರು. ಅಕ್ಕ ಮಹಾದೇವಿ ತಾಯಿ ಹಾಡ್ಕೋತ ವಚನ ಹೇಳ್ಕೋತಿರ್ತರು. ಆದ್ರೆ ರಾಜಾಗ ಏನು ವ್ಯಸನ ಹತ್ತೈತಿ, ಹೊಟ್ಟೆ ಆಕಿನ ನೋಡು, ಆಕೆ ಅಲಂಕತ್ತಾಳ, ಏನ್ ಮಾಡಕತ್ತಾಳ, ಹೆಂಗ ತಿರ್ಗಾಡಕತ್ತಾಳ, ಹೊಟ್ಟೆ ಆಕಿನ ನೋಡುದು ಕದ್ ನೋಡು. ಹೋಗಿ ಅರಮನೆ ಕುಂದ್ರದು ಬಿಟ್ಟ, ಬರೀ ಇಕ್ಕಿದ್ದೀನಿ ಹಿಂದೆ ಸುತ್ತಾಡುದು. ಸನಿಯಾಕ ಬಂದ್ರ ಕಣಕಿ ಹಾಕಿದ್ ಹಾಕಿದ ಸುಮ್ ಕದ್ ನೋಡ್ಕೋತಿರವ. ಅಕ್ಕ ಮಹಾದೇವಿ ತಾಯಿ ಲಿಂಗ ಪೂಜೆ ಮಾಡ್ಕೋತ ಹೇಳಿದ್ಲು, ನೀನು ಹೋಗೆಂದಡೆ ಹೋದೆನಯ್ಯ. ಲಿಂಗಯ್ಯನ ಮುಂದೆ ನೀನು ಹೋಗೆಂದಡೆ ಹೋದೆನಯ್ಯ, ನೀನು ಹುಟ್ಟೆಂದಡೆ ಹುಟ್ಟಿದೆನಯ್ಯ, ನೀನು ಬೆಳೆ ಎಂದಡೆ ಬೆಳೆದೆನಯ್ಯ, ನೀನು ಹಿಡಿ ಎಂದವರ ಮನೆಯ ಹಕ್ಕೆನಯ್ಯ. ನೀ ಇಲ್ಲಿ ಕಳಿಸಿದಿ ಲಿಂಗಯ್ಯ, ಚನ್ನಮಲ್ಲಿಕಾರ್ಜುನ, ಇಲ್ಲಿ ಇವ್ರ ಮನೆಗೆ ಬಂದೀನಿ. ನೀನು ನಿಮ್ಮ ಬೆಸಲಾದ ಮಗಳಾಗಿದ್ದೆ ನೋಡ, ನಾನು ನಿನ್ನ ಮಗಳಾಗಿದ್ದೆ. ನಿನ್ನ ಮಗಳು ತಂದು ಇಂಥ ಒಂದು ಜಗದ ಹಾಕಿಪ್ಪ ಚನ್ನಮಲ್ಲಿಕಾರ್ಜುನ, ನನ್ನ ಕಾಪಾಡಪ್ಪ ಅತಿ ಹಿಂಗೆ ವಚನಗಳನ್ನು ಹೇಳ್ಕೋತ ಅಕ್ಕ ಮಹಾದೇವಿ ತಾಯಿ ತನ್ನ ಪೂಜೆ ಅಧ್ಯಯನಗಳಲ್ಲಿ ತೊಡಗಿಕೊಂಡಿದ್ಲು. ಹಿಂಗ ನಡೆದಿತ್ತು ಈ ಪೂಜೆ ಮಾಡ್ಕೊಳ್ಳೋದು. ಆ ತಾಯಿ ಏನೇನು ಹುಡ್ತಾ ಇದ್ದು, ಮುಂಜಾನೆ ಎಷ್ಟು ಹಾಲು ಹಣ್ಣು ತಗೋತಿದ್ರು, ಸಾಯಂಕಾಲ ಎಷ್ಟು ಹಾಲು ಹಣ್ಣು ತಗೋತಿದ್ರು. ಮುಂಜಾನೆ ಪೂಜೆ, ಮಧ್ಯಾಹ್ನದಾಗ ಎಂತ ದಾಸೋಹ, ಜಂಗಮ ದಾಸೋಹ ಮಾಡ್ತಿದ್ಲು. ಜಂಗಮ ದಾಸೋಹರು ಅಂದ್ರೆ ಮತ್ತೆ ನಮ್ಮಂತವ್ರು ಸ್ವಾಮಿಗಳು ಈ ಕಾವಿ ಮ್ಯಾಗ ಒಂದು ಹಾಕೊಂಡವ್ರು ಅಲ್ಲ. ಬಡವರು, ಬಗ್ರು, ರೋಗಿಗಳು, ಅನಾಥರು, ದುಃಖಿಗಳು, ಇವರೆಲ್ಲರೂ ಯಾರು? ದೇವ್ರ. ಇವರಿಗೆ ಜಂಗಮರು ಹೋಗ್ತಾರ. ಅಂಥವ್ರನ್ನ ತಮ್ಮ ಸೇವಕಿಯರು ಏನಿದ್ರು ಅವ್ರಿಗೆ ಹೇಳಿಕೆ ಕಳ್ಸಕ್ಕೆ, ಯಾರು ಬಡವರು, ದುಃಖಿಗಳು, ಯಾರು ಹಸ್ತವ್ರು ಅದಾರ, ಮತ್ತು ಯಾರು ಕಲ್ಯಾಣದಿಂದ ಬಂದಾರ, ಯಾರು ವಚನ ಜ್ಞಾನ ಉಳ್ಳವ್ರದಾರ, ಯಾರು ಅನುಭವಿಗಳದಾರ, ಯಾರು ಲಿಂಗವನ್ನು ಕಟ್ಕೊಂಡು ಲಿಂಗ ಪೂಜೆ ಮಾಡ್ತಾರ, ಇವ್ರಿಗೆ ಜಂಗಮತ್ತಾರ್ರಿ. ಮತ್ತ ಇಂಥವನ್ನ ಕರ್ಕೊಂಬರ್ರಿ ಅಂತ ಹೇಳಿ ತಮ್ಮ ಸೇವಕಿಯರಿಗೆ ಹೇಳ್ತಿದ್ರು. ಅವ್ರು ಕರ್ಕೊಂಬರ್ತಿದ್ರು. ಮಧ್ಯಾಹ್ನದಾಗ ಅವ್ರಿಗೆಲ್ಲ ಪ್ರಸಾದ ಮಾಡಿಸೋದು, ಅವ್ರ ಜೊತೆ 1 ತಾಸು 2 ತಾಸು ಗಟ್ಲೆ ವಚನ ಚಿಂತನೆ ಮಾಡೋದು, ಶಿವಾನುಭವ ಗೋಷ್ಠಿಗಳನ್ನ ಮಾಡೋದು, ಮತ್ತು ಸಾಯಂಕಾಲ ಲಿಂಗ ಪೂಜೆ ಮಾಡ್ಕೊಳ್ಳೋದು, ವಚನಗಳನ್ನ ಮಾಡ್ಕೋತ ಹಿಂಗೆ ದಿವ್ಸಗಳು ಕಳ್ಯಾಕತ್ತಿದ್ದು. ಇವ ನೋಡವ ಅಂದ್ರೆ ಅವಾಗ ಏನ ಅನ್ಸಿತ್ತಂದ್ರಿ, ಈಕಿ ಏನದಾಳ, ಒಂದು ಶೆಟ್ರ ಮಗಳು, ಅವ್ರು ಪಂಚಮಸಾಲರು, ಒಂದು ಶೆಟ್ರ ಮಗಳು ಸಣ್ಣ ಮನ್ಯಾಗ ಅದಾಳ. ಆ ಮನ್ಯಾಗ ಎಷ್ಟು ಬರೀ ಪೂಜೆ ಪುನಸ್ಕಾರ ಅದು ಇದು. ಇಲ್ಲಿ ಅರಮನೆ ವಾತಾವರಣ ಬೇರೆ. ಇಲ್ಲಿ ಸಂಗೀತ, ಇಲ್ಲಿ ನೃತ್ಯ, ಇಲ್ಲಿ ಫೋಟೋಗಳು, ಇಲ್ಲಿ ಚಿತ್ರಗಳು, ಇಲ್ಲಿ ಅಲಂಕಾರ, ಇಲ್ಲಿ ವಾತಾವರಣ. ನಮ್ಮ ಸೇವಕಿಯರು ಎಲ್ಲ ಅರ್ಧಮರ್ಧ ಬಟ್ಟೆ ಹಾಕೊಂಡು, ಅವಾಗೆಲ್ಲ ರಾಜಸೇವಕಿಯರು, ವೇಶ್ಯೆಯರು ಅರ್ಧಮರ್ಧ ಬಟ್ಟೆ ಹಾಕೋತಿದ್ರಿ. ಈಗ ನಮ್ಮ ಮನೆಗಳದಾಗ ಹಾಕೊಳಕತ್ಬಿಟ್ಟ. ಅಂತ ದುರಂತ ಬಂದೈತಿ. ನಮ್ಮ ತಾಯಿಗಳೆಲ್ಲ ತಲೆ ಮೇಲೆ ಸೆರಗಾಕತ್ತಿದ್ರು. ಈಗೆಲ್ಲ ನಾವು ಸೆರಗ್ ಬಿಟ್ಟೇವು, ಇರ್ಲಿ ಪರವಾಗಿಲ್ಲ. ಆದ್ರೆ ಮೈ ಮುಚ್ಚಷ್ಟೇ ಸ್ವಲ್ಪ ಕುಬ್ಸ ಹಾಕೋಬೇಕಲ್ಲ. ಕುಬುಸ ಇಲ್ಲಿಗೆ ಬಂದೈತಿ. ಇದನ್ನ ಮತ್ತೆ ನಾ ಹೇಳಾರ ಯಾರು ಹೇಳ್ಬೇಕು? ಅದಕ್ಕ ಈ ಜಂಪರ್ ಉಟ್ಕೋತಾರ ತಾಯಿಗಳು, ಒಟ್ಟು ಡುಬ್ಬು ಕಾಣ್ತಿರ್ತಾವ. ಬೆಳ್ಳನ ಹೆಣ್ಮಕ್ಳು ಆ ಡುಬ್ಬು ಸುಟ್
ಅದು ಹಿಂಗೆ ಸೈಡ್ ಬಿಟ್ಟಿರ್ತಾರ. ತಾಯಿ ನಾನು ನಿಮ್ಮ ಮಗ ಅದೀನಿ, ನನಗೆ ನೋಡಿ ಎಷ್ಟು ಕೆಟ್ಟ ಅನಿಸ್ತೈತಿ ಹೇಳ್ರಿವ. ಆ ಡುಬ್ಬು ಒಟ್ಟು ಇಟ್ಟು ಎಡ್ಡೆ ಪಟ್ಟಿದ್ ಒಂದಿರ್ತೈತಿ, ಒಟ್ಟು ಡುಬ್ಬು ಕಾಣಂಗ. ಯಾಕಡೆ ಬಟ್ಟೆ ಹಾಕೊಳ್ಳೋದು ಏನು ಅಂಥವ್ರು ಯಾರು ಹಾಕೋತಿದ್ರು? ವೇಶ್ಯರು ಹಾಕೋತಿದ್ರು. ಅಂಥವ್ರನ್ನ ನಾವು ಹಾಕೊಳ್ಳುವಂಥದ್ದು, ನಮ್ಮ ಮನೆಯೊಳಗೆ ಹಾಕೊಳ್ಳುವಂಥದ್ದು, ನಮ್ಮ ಮಕ್ಕಳಿಗೆ ಅಂಥ ಬಟ್ಟೆಗಳನ್ನು ಕೊಡಿಸುವಂಥ ಪರಿಸ್ಥಿತಿ ಬಂದಿದೆ. ಅಂಥ ಬಟ್ಟೆಯನ್ನು ನಾವು ಈ ಸಣ್ಣದೋತಿ ಕೊಡಿಸ್ಕೊತಕ್ಕೇವು, ನಾಳೆ ಬರೋಣ ಅವೇ ಹಾಕೋತಿರ್ತಾವು. ಅದಕ್ಕೆ ಸ್ವಾತಂತ್ರ್ಯ ಇರಬೇಕು, ಸ್ವೇಚ್ಛಾಚಾರ ಇರಬಾರ್ದು. ಸ್ವಾತಂತ್ರ್ಯ ಹೆಸರಿನೊಳಗ ಸ್ವೇಚ್ಛಾಚಾರ ಇರಬಾರ್ದು. ನಾವು ಹೆಂಗಿರ್ಬೇಕು ಹಂಗ ಇರ್ಬೇಕು. ಈಗ ಗಂಡು ಮಕ್ಳು ಅದಾರ, ಯಾರು ಒಬ್ರು ಹಂಗದಾರ ನೋಡ್ರಿ, ಆದಟ್ಟು ಒಂದು ಗುಂಡಿ ಬಿಚ್ಚಿತ್ತವ್ರು ಹಿಂಗೆ ನೀಟಾಗಿ ಹಾಕಪ್ಪ, ಇವು ಆದಟ್ಟು ಹಿಂಗೆ ಮತ್ತೆ ಹಿಂಗೆ ಮಾಡಿ ಹಿಂಗೆ ತೋರ್ಸಕ್ಕೆ ಇಷ್ಟಪಡ್ತಾರೆ. ಅಂತ ಒಂದು ಕೆಟ್ಟ ಪರಿಸ್ಥಿತಿ ಸಮಾಜದೊಳಗೆ ಬಂದೈತಿ. ಅದಕ್ಕೆ ಉಳ್ದವ್ರು ಯಾರು ಹಾಳು ಬಾಯಿ ಸೇರೋಲ್ರಿ. ನಾವು ಬಸವ ಭಕ್ತರಾದವರು, ನಾವು ಲಿಂಗಾಯತರಾದವರು ಶುದ್ಧರಾಗಿರ್ಬೇಕು. ಮನುಷ್ಯನಿಗೆ ಕಾಮ ವಿಕಾರ ಆಗುವುದೇ ಕಣ್ಣಿನಿಂದ. ಪುರುಷನೇ ಪುರುಷ, ಮತ್ತು ನಾವು ವಿಕಾರ ಆಗಂತ ಬಟ್ಟೆ ಹಾಕೊಂಡಿದ್ದೇವಿ, ವಿಕಾರದಂತ ವರ್ತಿಸಾಕತ್ತೇವ ಅಂದ್ರೆ ಅವು ಯಾಕಂದ್ರೆ ಮೊದ್ಲೇ ಮಂಗ್ಯಾಗ ಹೋಗತ್ತೆ. ಹುಡುಗರು ಇರ್ತಾವ, ಯಾಕಂದ್ರೆ ಮಾಡ್ತಾವ, ಮನ್ಯಾಗ ಬಂದು ಹೇಳೋದು, ಜಗಳ ಹತ್ತೋದು, ಬಡದಾಡೋದು, ಊರಾಗ ಬೆಂಕಿ ಹತ್ತೋದು, ಇದ್ರ ಸರಿಯಾಗಲ್ಲ. ಅದಕ್ಕೆ ನಾವೇ ಪೋಕ್ತಾಗಿದ್ದೇವ ಅಂದ್ರ ಆಗಿರ್ತಾನ. ಅವ್ರ ಅಂತಾರ, ಇದು ಅಕ್ಕ ಮಹಾದೇವಿ ಐತ್ ಬಿಡು, ಇದು ಗುಡ್ಡಾಪುರದ ಅನಂತ ಐತ್ ಬಿಡು ಅತ್ತಾರ. ಇಲ್ಲಿ ಕರೆ ಏನತ್ತಾರ, ಈಗೇನು ಕಾಜಲ್ ಐತಿ, ಕರಿಷ್ಮಾ ಐತಿ, ಏನು ಯಾರ್ಯಾರು ಹೊಸ ಹೊಸ ಹೀರೋಣಿ ಇದಾವಲ್ಲ, ಹಂಗೆ ಹೆಸರುಗೊಂಡು ಕರೆದು ಪೀಡ್ಸಾಕ ಟಿಂಗಲ್ ಮಾಡಾಕ ಚಲೋ ಮಾಡ್ತಾರ. ಅದಕ್ಕೆ ನಾವು ಲಿಂಗಾಯತರ ನಮ್ಮ ಮಕ್ಕಳು ಹಂಗಿಲ್ಲಾರ್ದಂಗೆ ನೋಡ್ಕೊಂಡು ಹೋಗೋನು. ಆ ದಿಕ್ಕಿನೊಳಗೆ ನಾವೆಲ್ಲ ಹಿರಿಯರು ಮತ್ತು ತಾಯಿಗಳು ಮತ್ತು ಇಲ್ಲಿ ಕೂತಂತ ಎಲ್ಲ ಯುವತಿಯರು ಸಹಿತ ಈ ದಿಕ್ಕಿನೊಳಗೆ ವಿಚಾರ ಮಾಡೋದು. ಹಿಂಗ ಅದನ್ನೆಲ್ಲ ನೋಡ್ಕೊಂಡು ಅಕ್ಕ ಮಹಾದೇವಿ ತಾಯಿ ಏನಕ್ಕಳ ಇವತ್ತಲ್ಲ ನಾಳೆಗೆ ನಮ್ಮ ದಾರಿ ಬಂದೇ ಬರ್ತಾಳ. ಯಾಕ ದಿವಸ ಅದ್ ನೋಡಿ 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 ಏನಕ್ಕೈತಿ ತಾನೇ ದಾರಿ ಬರ್ತಾಳ. ಅತಿ ಇವತ್ತು ತಿಳ್ಕೊಂಡು ಇದ್ದ ಅದು ಏನು ಹೊಟ್ಟೆ ಅದು ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ. ಕಾಜಾನೆ ವಜ್ರನೇ ಅಕ್ಕ ಮಹಾದೇವಿ ತಾಯಿ ವಜ್ರ ಇದ್ದಂಗಿದ್ಲು, ಅದೇನು ಬದಲಾವಣೆ ಆಗಲಿಲ್ಲ. ಇವನು ನೋಡಿದ ಹೋಯ್ತು 15 ದಿವಸ ಆಯ್ತು, 20 ದಿವಸ ಆಯ್ತು, 30 ದಿವಸ ಆಯ್ತು, 1 ತಿಂಗಳು ಆಗಕ್ಕೆ ಬಂದ್ರು ಈಕೆ ಏನು ಅಷ್ಟೇನು ಇದ್ದಲ್ಲ ಹಾಕಿರೋ ಕೆಲಸ ಒಂದು ಚೂರು ಆ ಕಡೆ ನೋಡಕ್ಕೆಲ್ಲ ಏನಿಲ್ಲ. ಒಂದು 4-5 ಮಂದಿ 1-5-6 ಮಂದಿ ಸೇವಕಿಯರನ್ನ ಸಹಾಯ ಕೊಟ್ಟಿದ್ದ. ಅವು ಸೇವಕಿಯರ ವಸ್ತ್ರಗಳು ಬದಲಾಗ್ಬಿಟ್ಟು ಅವಳು ಮೈ ತುಂಬ ಶರ ಹಾಕೊಂಡು ಮೈ ತುಂಬ ಸೀರೆ ಬಿಟ್ಕೊಂಡು ಇವ ರಾಜ ಅಂದ. ಇವಕ್ಕೇನಾಯ್ತು ಅಂದ, ಅವು ಹಣಿ ಮೇಲೆ ಇವತ್ತು ಹಸ್ಕೊಂಡು ಅಕ್ಕ ಮಹಾದೇವಿ ತಾಯಿ ಕಡೆ ಲಿಂಗ ಹಾಕ್ಕೊಟ್ಕೊಂಡು ಅವು ಕೊಳ್ಳ ಹಿಂಗೆ ಲಿಂಗ ಹಾಕ್ಕೊಂಡು ಅವರು ಯಾರಿಗೆ ಬೆಟ್ಟ ರಾಜರತ್ತೆ ಬೆಟ್ಟಕೊಂಡು ಶರಣಾರ್ಥಿ ರಾಜ ಗಾವ್ರೆ ಆಗ್ಬಿಡ್ತು. ಏನ್ ಮಾಡಾಕತ್ಲಿಕ್ಕೆ ಹೆಣ್ಮಗಳು ಬಂದು ನಮ್ಮ ಅರಮನೆನೇ ಬದಲಾಕತ್ತಲ್ಲ, ಅವ್ ಸೇವಕಿಯವ್ರು ಏನಿದ್ದಲ್ಲ ಅವು ಬದಲಾದ್ರು. ಏನ್ಯಾಕೆ ಆಗ್ಬಿಡು ಇಲ್ಲೇ ನಮ್ಮ ಮುಂದೆ ಅದಾಳ ಅಣ್ಣ. ಹಿಂಗ ಹಾಕೋತ್ ಏನಾಯ್ತು, 1 ತಿಂಗಳ ಸಮಯ ಕಳಿತು. 1 ತಿಂಗಳ ಸಮಯ ಕಾರಣನೆ ಅಕ್ಕ ಮಹಾದೇವಿ ತಾಯಿಗೆ ತನ್ನ ಗುರುವಿನ ಜೀವ ಭಾಳ ನೆನ್ಸಾಕ್ತಿತ್ತು. ಅವಾಗ ತಮ್ಮ ಸೇವಕಿಯ ಮುಂದೆ ಹೇಳಿದ್ರು, ನನಗೆ ಗುರುಗಳ ಜೀವ ಭಾಳ ನೆನ್ಸಾತೈತಿ, ಹೋಗಿ ಗುರುವಿನ ಮುಂದೆ ಹೋಗಿ ನನ್ನ ವಿನಂತಿಯನ್ನು ಹೇಳು. ಹೆಂಗೆ ಹೇಳಬೇಕು, ಸಾಷ್ಟಾಂಗ ಹಾಕಿ ಗುರುಗಳೇ ಅಕ್ಕ ಮಹಾದೇವಿ ನಿಮ್ಮನ್ನ ಕರೆಯಾಕತ್ತಾಳ, ಮತ್ತು ತಾವು ಬರ್ಬೇಕತ್ತ, ದಯಮಾಡಿಸ್ಬೇಕತ್ತ, ಹಿಂಗೆಲ್ಲ ಶಬ್ದ ಹೇಳು ಅಂತ ಹೇಳಿದ್ರು. ಆ ಪ್ರಕಾರ ಬಂದು ಹೇಳೋ ಗುರುಗಳಿಗೆ ಭಾಳ ಆನಂದ ಆಯ್ತು. ಅವ್ರ ಜೀವನೂ ಅಕ್ಕ ಮಹಾದೇವಿ ತಾಯಿ ಕಡೆನೇ ಇತ್ತು. ಅರಮನೆ ಒಳಗೆ ಐತೆ ಅದು ಗಿಳಿ ಪಂಜರದೊಳಗೆ ಸಿಕ್ಕೈತಿ, ಏನು ಆಗಾಕತ್ತೈತೋ ಏನು ಬಿಡಾಕತ್ತೈತೋ. ಚನ್ನ ಮಲ್ಲಿಕಾರ್ಜುನನ ಸ್ವರೂಪ ಐತದು ಏನು ಅದೇ ಚಿಂತಿತ್ತು. ಇವ್ರು ಬಂದು ಹೇಳೋಣ ಗುರುಗಳೇ ಯಾಕೆ ಲೆಕ್ಕ ಬಂದೇ ಬಿಡ್ತೀನಿ ಹಂಗ ಇಟ್ಟು ಹೇಳು ಸತ್ಲೆ ಆಯ್ತು. ಗುರುಗಳು ತಯಾರಾಗಿ ಬಂದ್ರ ಇವ ರಾಜ ಎಲ್ಲ ಕಡೆ ನೆದರಿಟ್ಟಿದ್ನಲ್ರಿ ಇವ ಅಣ್ಣ. ಆಕಿ ಎಲ್ಲಿ ಮಾತಾಡಿ ಎಲ್ಲಿ ಹೋಗ್ರು ಒಬ್ಬ ಹೇಳಿದ್ಲು, ಇಲ್ರಿ ಹಿಂಗೆ ಗುರುಗಳು ಕರ್ಕೊಂಬರಕ್ ಹೋಗ್ಯಾರ. ಈಕಿನೇ ಇಟ್ಟೆಲ್ಲ ಹಾಳು ಮಾಡ್ಯಾಳ ಇದ್ದವ್ರನ್ನ. ಇನ್ನು ಗುರುಗಳು ಅವ ಎಂತ ಬರ್ತಾನೋ, ಈಕಿನ ಹಾಳು ಮಾಡಿದ ಅವ ಗುರು ಎಂತ ಬರ್ತಾನೋ, ಏನ್ ಮಾಡ್ತಾರೋ ಏನಪ್ಪ ಇದು ಅರಮನ್ಯಾಗ ತನಕ ಚಿಂತೆ ಮಾಡ್ಕೊತ ಕೂತ. ಗುರುಗಳು ಬಂದ್ಲು, ಗುರುಗಳು ಹಿಂಗ್ ಬರಾಕತ್ತಾರ ಅನ್ನೋದು ಸುದ್ದಿ ಗೊತ್ತಾಗೋಣ ಅಕ್ಕ ಮಹಾದೇವಿ ತಾಯಿ ಹೂವ ನೀರ ವಿಭೂತಿ ಎಲ್ಲ ತಗೊಂಡು ಹೋಗಿ ಹಂಗೆ ದ್ವಾರ ಬಾಕಲ್ದಾಗ ಹೋಗಿ ನಿಂತು ಪಾದಕ್ಕೆಲ್ಲ ನೀರು ಹಾಕಿ, ಎಲ್ಲ ಸೇವಕಿಯರಿದ್ರೆಲ್ಲ ಸಹಾಯ ಮಾಡಿದ್ರು. ಪಾದಕ್ಕೆ ನೀರು ಹಾಕಿ ವಿಭೂತಿ ಹಚ್ಚಿ ಹೂವೇರಿಸಿ ಅಲ್ಲಿ ಮಂಗಳಾರತಿ ಮಾಡಿ ಇದು ಮಾಡಿ ಹೂಗಳನ್ನು ಹಾಕೋತ ಕರ್ಕೊಂಡು ತನ್ನ ಪೂಜಾ ಕೋಣೆಗೆ ತೊಗೊಂಬಂದು ಒಂದು ಎತ್ತರನ ಆಸನದ ಮೇಲೆ ಗುರುಗಳನ್ನ ಕುಂದಿರಿಸಿದ್ರು. ಗುರುಗಳು ಹೆಂಗದೀವ ಅಂದ್ರು. ಬುದ್ಧಿ
ತಮ್ಮ ಕೃಪಾರಿ ಲಿಂಗೈ ಹೆಂಗಿಟ್ಟಾನ ಹಂಗದೀನ್ರಿಪ್ಪ. ತಮ್ಮ ಅನುಷ್ಠಾನದ ಹೆಂಗೆ ನಡೆದೈತಿ, ಪೂಜೆ ಹೆಂಗೆ ನಡ್ತಿ ಅಪ್ಪ ನೀವು ಹೇಳ್ದಂಗೆಲ್ಲ ಚೆನ್ನಾಗಿ ನಡೆದೈತ್ರಿ, ಇದು ನಡೆದೈತಿ. ಮತ್ತು ನಿನಗಿಲ್ಲೆಲ್ಲ ವ್ಯವಸ್ಥೆ ಹೆಂಗೈತಿ, ಭಾಳ ಚಲೋ ಐತ್ರಿ. ಇದು ಐತಲ್ಲ, ಇದು ನನ್ನ ತಂಗಿ ಗತ್ಲೆ ಐತಿ, ಇದು ನಮ್ಮ ಅಕ್ಕನ ಗತ್ಲೆ ಐತಿ, ಇದು ನಮ್ಮ ಅವ್ವನ ಗತ್ಲೆ ಐತಿ, ಇದು ಹಿಂಗೈತಿ. ಎಲ್ಲ ನಾನು ಒಡ ಹುಟ್ಟಿದವ್ರ ಗತ್ಲೆ ಅದಾರ ಇವರೆಲ್ಲ. ಇವರೆಲ್ಲ ಲಿಂಗ ಕಟ್ಕೊಂಡಾರ, ಇವತ್ತು ಹಚ್ಕೊಂಡವ್ರು ಗುರುಗಳಿಗೆ ಭಾಳ ಸಂತೋಷ ಆಗ್ಬಿಡ್ತು. ಭಾಳ ಚಲೋ ಮಾಡಿ ಎಲ್ಲರಿಗೂ ಇದು ಮಾಡಿ. ಇವರೆಲ್ಲ ರಾಜನ ದಾಸಿಯರು, ಇವರು ಇಲ್ಲಿ ಸೇವಕಿಯರು, ಹಿಂಗೆಲ್ಲ ಇವರೆಲ್ಲ ಹಿಂಗಾಗಿ ಭಾಳ ಸಂತೋಷ. ಎಲ್ಲರೂ ಕುಂದ್ರಿ ಎಲ್ಲರೂ ಹಿಂಗೆ ನೀವಂತ ಕೂತು ಗುರುಗಳು ಬುದ್ಧಿ ನಮಗೊಂಜರ ಅನುಭವ ಮಾಡ್ರಿ, ನಮಗೊಂಜರ ಸನ್ಮಾನಗಳನ್ನು ತೋರಿಸ್ರಿ ಅಂತ ಅಕ್ಕ ಮಹಾದೇವಿ ತಾಯಿ ಕೇಳ್ಕೊಂಡಾಗ ಆಯ್ತು ತಾಯಿ. ಅದು ಜೀವನ ನಶ್ವರತೆ. ಜೀವನ ಅನ್ನೋದು ಮನುಷ್ಯನಿಗೆ ಏನು ಬೇಕಾಗೈತಿ ರೀ? ಮನುಷ್ಯನಿಗೆ ಏನು ಬೇಕಾಗೈತಿ? ಸುಖ ಬೇಕಾಗೈತಿ. ಮನುಷ್ಯನಿಗೆ ಏನು ಬೇಕಾಗೈತಿ? ಸುಖ ಬೇಕಾಗೈತಿ. ಇವತ್ತೇನೈತಲ್ಲ, ಇವತ್ತು ಸುಖ ಐತಿ, ಇವತ್ತಿನ ಸುಖ ನಾಳೆ ಸಿಗ್ತೈತಿ, ನಾಳೆಗಿಂತ ನಾಳೆ ಸಿಗ್ತೈತಿ, ಮುಂದೆ ಹೆಚ್ಚಿಗೆ ಸುಖ ಸಿಗ್ತೈತಿ ಅನ್ನೋ ಸಲಗೆ ಇಟ್ಟೆಲ್ಲ ಬಡ್ದಾಡಕತ್ತೇವ್. ಇಟ್ಟೆಲ್ಲ ಎಮ್ಮೆ ಹೈನ ಮಾಡೋದು, ಇಟ್ಟೆಲ್ಲ ಕಾಯಿಪಲ್ಲೆ ಹಾಕೋದು, ಇಟ್ಟೆಲ್ಲ ಬಡ್ಕೊಳ್ಳೋದು, ಇಟ್ಟೆಲ್ಲ ವ್ಯಾಪಾರ ಮಾಡೋದು, ಇಟ್ಟೆಲ್ಲ ಬಡ್ಡಿ ಆಡೋದು, ಎದಕ್ ಮಾಡಾಕತ್ತೇವೆ ಎಲ್ಲಾರಿ? ಇವತ್ತಿಗೆ ಹೆಚ್ಚಿಗೆ ನಾಳೆಗೆ ಸುಖ ಆಕೈತಿ. ಇದಕ್ಕ ಮಾಡಾಕತ್ತೇವು. ಈ ಸುಖಗಳು, ಈ ಪಂಚೇಂದ್ರಿಯಗಳಿಂದ 5 ಸುಖಗಳು ಬರ್ತಾವೆ. ಕಣ್ಣಿನಿಂದ ಸುಖ, ಮೂಗಿನಿಂದ ಸುಖ, ನಾಲಿಗೆಯಿಂದ ಸುಖ, ಚರ್ಮದಿಂದ ಸುಖ, ಕಿವಿಯಿಂದ ಸುಖಗಳು. ಈಗ ಸುಖಗಳಿರ್ತಾವು. ಈ ಸುಖಗಳು ಏನದಾವಲ್ಲ, ಇವು ಶಾಶ್ವತವಾದದ್ದಲ್ಲ. ಈ ಸುಖಗಳು ಶಾಶ್ವತವಾದ ಸುಖಗಳು ಅಲ್ಲ. ಮತ್ತು ಈ ಸುಖಗಳು ಏನದಾವಲ್ಲ, ಸ್ವಲ್ಪ ಹೆಚ್ಚಾದ್ರೆ ಸಹಿತ ವಿಷ ಆಕವು. ಅಮೃತವು ಹೆಚ್ಚಾದ್ರೆ ಏನಾಕತ್ರಿ? ವಿಷ ಆಕೈತಿ. ಅಮೃತನೇ ಐತಿ, ತಗೋರಿ. ಇವತ್ತು ಎಷ್ಟು ಚಲೋ ಹುಗ್ಗಿ ಮಾಡಿದ್ರಿ. ಇವತ್ತು 2 ಮನ್ಯಾಗ ಹುಗ್ಗಿನೇ ಹೌದಲ್ರಿ? ಅಲ್ಲಿ ಅಪ್ಪಗಳ ಮನ್ಯಾಗ ಹುಗ್ಗಿನೇ. ಇವತ್ತು ಸಾಯಂಕಾಲ ಗುಂಡಿಯವ್ರ ಮನ್ಯಾಗ ಹೋತವ್ರ ಮನ್ಯಾಗ ಮಧ್ಯಾಹ್ನ ಅವ್ರ ಮನ್ಯಾಗೂ ಹುಗ್ಗಿನೇ ಮಾಡಿದ್ರು. ಇವ್ರ ಮನ್ಯಾಗ ಹುಗ್ಗಿ ಹಾಲ ಮಣನ್ ಹೊಡೆದೇವ್ರಿ. ಅವ್ರಿಗೆ ಇನ್ನೊಂದು 2 ತಗೋರಿ ಅಂದ್ರೆ ಸಾಕಂದಿ 2 ಬಟ್ಲ ಹಾಕ್ಯಾರ್ರಿ ತೋಟು. ಮತ್ತೆ ಇನ್ನೊಂದು 2 ಬಟ್ಲ ಹಾಕಿರಿ, ಹೆಂಗೈತಿ ಯಾಕ ಹುಗ್ಗಿ ಅಮೃತ ಭಾರಿ ಆಗೈತಿ. ಆದ್ರೆ ಸಾಕು ಅನಿಸ್ತು. ಅದಕ್ಕೆ ಹಿಂಗ ಇರ್ತೈತಿ. ಈ ಸುಖಗಳು ಶಾಶ್ವತವಾದ ಸುಖ ಅಲ್ಲ. ಈಗ ನೋಡ್ರಿ, ಬಂಗಾರ ಹಾಕೊಂಡ್ರೆ ಸುಖ ಆಕೈತಿಲ್ರಿ? ಬಂಗಾರ ಎಷ್ಟು ಮಂದಿ ಹಾಕೊಂಡ್ರೆ ಸುಖ ಆಕೈತಿ? ಕೈ ಹತ್ರಿ. ಒಟ್ಟರು ಹಾಕೋತೇವ್ರಿಪ್ಪ, ಯಾರು ಎತ್ತುತ್ತೀರಿ? ಹೌದಲ್ಲ? ಅದಕ್ಕೆ ಏನು ಹಾಕತ್ತೀವಿ? ಬಂಗಾರ ಹಾಕೋತೀವಿ. ಏನೇನು ಹಾಕೋತೀವ್ರಿ? ನೆಕ್ಲೆಸ್, ಬೋರ್ಮಾಳ, ಚಪ್ಪಲ್ ಹಾರ, ಏನತ್ತ ಓಲೆ, ಕಿವಿಯನ್ ಮೂಗ್ನತ್ತ, ಡಾಬ, ಬಿಲ್ವಾರ, ಪಾಟ್ಲಿ. ಬಿಲ್ವಾರ ಅತ್ತಾರಲ್ರಿ ಸಣ್ಣ, ದೊಡ್ಡಕ್ಕ ಪಾಟ್ಲಿ ಅತ್ತಾರ. ಅಲ್ಲಿಂದ ಸೊಂಟಕ್ಕೊಂದು ಹಾಕೋತಾರ. ಇವೆಲ್ಲ ಬಂಗಾರ ಇರ್ತಾವ. ಇವೆಲ್ಲ ಯಾವಾಗ ಹಾಕೋತೀರಿ? ಹೆಣ್ಕಾಸು ಮಾಡೋತ್ತೆ ಹಾಕೋತಿರ್ಲಿ ಎಮ್ಮಿದು, ಹೌದಲ್ರಿ? ಎಮ್ಮಿ ಕಾಯಕ್ ಹೋಗೋತ್ತೆ ಹಾಕೋತಿರ್ಲಿ. ಇವ್ರನ್ನೆಲ್ಲ ಯಾವ ಹಾಕೋತೀರಿ? ಲಗ್ನ, ಮುಹೂರ್ತ, ಬೀಗ್ರ ಬೀಜ ಮನೆಗೆ ಹೋಗೋತ್ತೆ ಹಾಕೋತೀರ. ಅವ್ರ ಕಾರ್ಯದಾಗ ಹೊಕ್ಕಿರಿ, ಹೋಗಿ ಅಕ್ರ ಕಾಣ. ಇಲ್ಲೊಬ್ಬ ಸ್ವಾಮಿ ಅದಾನ್ರಿ, ನಮ್ದು ಹೇಳುದು ಚಲೋ, ಇವ್ರು ಹೇಳಕ್ಕಿಂತ ಒಬ್ರು ಸ್ವಾಮಿ ಒಳದಾರ್ರಿ. ಅವ್ರು ಉಂಗ್ರ ಹಾಕೊಂಡಾರ. ಎಲ್ಲರೂ ಒಂದೊಂದರಿ ಹಾಕೋಬೇಕಲ್ಲ. ಭಾಳ 1, 2 ಹಾಕೋತೀವಿ. ಇವ್ರು 10 ಬೆಳ್ಳಿಗೆ 10 ಉಂಗ್ರ ಹಾಕೊಂಡಾರ. 10 ಅಲ್ಲ, 2 ಹಾಕೊಂಡಿರ್ತಾರ. ಅವ್ರ ಗುರುಗಳು ಹೆಂಗ್ ಮಾಡ್ತಾರ ಗೊತ್ತೇನ್ರಿ? ಹಿಂಗಾರೆ ಮಾಡ್ತಾರ. ಹಿಂಗ್ ತಿರುಗಾಡ್ತಿರ್ತಾರ. ಹಿಂಗ್ ಅವ್ರು ಕಾಡ್ಬೇಕು ಗುರುಗಳು. ದೊಡ್ಡ ನಾಯಿಗೆ ಹಾಕಿರ್ತಾರಲ್ಲ ಅಂತ ಒಂದು ದೊಡ್ಡ ಚೈನ್ ಹಾಕೊಂಡಾರ. ಇಲ್ಲೇ ನಮ್ಮ ಸೈಟ್ನಾಗ ಅದಾರ. ನಿಮ್ಗೆಲ್ಲ ಗೊತ್ತು, ನೀವೆಲ್ಲ ನೋಡ್ರಿ ಅವ್ರನ್ನ. ಅವ್ರ ಹೆಸರು ಹೇಳ್ಬಾರ್ದು. ನಾಯಿ ಹಾಕಿರ್ತಾರ, ನಾಯಿ ಸಪ್ಲಿ ಕಟ್ಟಿರ್ತಾರಲ್ಲ ಅಂತಂದ್ರೆ ಅಪ್ಪರ ಮಹೇಶ್ ಅಪ್ಪರ ಒಂದು ದೊಡ್ಡ ಹಿಂಗೆ ಚೈನ್ ಹಾಕೊಂಡಿರ್ತಾನ. ಹೀಗೆ ಡುಂಬ ತಿರುಗಾಡ್ತಿರ್ತಾನೆ. ಹಂಗೆ ತೋರ್ಸು. ಹಂಗೆ ನಾವು ಹಂಗೆ ಮಾಡ್ತಿರ್ತೇವೆ. ಹಿಂಗೆ ಯಾಕಂದ್ರೆ ನಾವು ಇದನ್ನ ನೆಕ್ಲೆಸ್ ಹಾಕೊಂಡಿನಿ, ಇದ್ರ ಮೇಲೆ ಹಿಂಗೆ ಸೆರಗು ಬಂದಿತ್ತಂದ್ರ ನೋಡ್ಕೊತಿರ್ತೀವಿ. ಹೊಳ್ಳಿ ಕಾಣಬೇಕಲ್ಲ ನನ್ನ ನೆಕ್ಲೆಸ್, ನಮ್ಮ ಮಾಡಿ ಕೊಟ್ಟ. ಹೌದು, ಹಿಂಗೆ ಮಾಡ್ತಿರ್ತೀವಿ. ಹಿಂಗೆ ಮಾಡ್ತೇವಿಲ್ರಿ? ಎಲ್ಲರೂ ಮಾಡ್ತೀವಿಲ್ಲ? ಮಾಡಿ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಎಲ್ಲಿ ಬರ್ತೇವ್ರಿ? ತರ್ನಿ ಹೋಗ್ತೀವ, ಮನೆಗೆ ಬರ್ತೇವೆ. ನಮ್ಮ ಮನೆಗೆ ಬರ್ತೇವೆ. ನಮ್ಮ ಮನೆಗೆ ಬರೋಣ ಏನ್ ಮಾಡ್ತೀರಿ ಹೇಳ್ರಿ? ಬರೋಣ ಏನ್ ಮಾಡ್ತೀರಿ? ಪಟ ತೆಗದು ಇಡಂಗಿಲ್ಲ, ಒಗಿತೀರಿ. ದವ ಈ ಕುರಿ ಯಾವಾಗ ತೆಗಿಲಿ ಓಸು ತೆಗದು ತಾಳಿ ಒಂದು ಬಿಟ್ಟು ಉಳಿಕಿದೆಲ್ಲ ತೆಗದಾಗ ಏನಿಸ್ತದ? ಅವಾಗ ಸುಖ ಆಕೈತಿ ನಿಮ್ಗ. ಈಗ ಬಂಗಾರ ಹಾಕೊಂಡಿದ್ರಲ್ಲ, ಅದು ಯಾರಿಗೆ? ಮಂದಿ ತೋರ್ಸಕ್ ಹಾಕೊಂಡಿದ್ರಿ, ಅವಾಗ ಸುಖ ಇದ್ದಿಲ್ಲ. ಹಂಗ
ಉಣುದು ತಿನ್ನುದು ಉಡುದು ತೊಡೋದು ಸೀರೆ ಈಗೆಲ್ಲ ಉಟ್ಕೊಂಡ್ ಬಂದಿರಿ. ಈ ಸೀರೆ ನಿಜವಾಗ್ಲು ಸುಖ ಐತಿ. ಈ ಸೀರೆ ಒಳಗ ಸುಖ ಐತಿ. ಕಾರ್ಯ ಕೊಂಟ್ರಿ ಅಂದ್ರ ಎಂತ ಉಟ್ಕೋತೀರಿ? ದೊಡ್ಡ ಸೀರೆ ಉಟ್ಕೋತೀರಿ ಲಗ್ನದಂದು. ಎಂತ ತಗೊಂಡಿದ್ದ ನಮ್ಮಪ್ಪ? 20,000 ರೂಪಾಯಿ ಸೀರೆ ತಗೊಂಡಿದ್ದ. ಈಗೆಲ್ಲ ಲಕ್ಷ ರೂಪಾಯಿ ಅಂತ ಸೀರೆ ಉಟ್ಕೊಂಡು ಇಲ್ಲಿ ಕುಂದ್ರಂದ್ರ ಅಲ್ಲಿ ಕುಂದ್ರಾಕ್ ಬರುದಿಲ್ಲ, ಇಲ್ಲಿ ನಿಂದ್ರಾಕ್ ಬರುದಿಲ್ಲ. ಇಂಥ ಯಾವ್ದಾರ ಒಂದು ಬಂದ್ರೆ ಹಿಂಗ ಅಪ್ಕೊಳಕ್ ಬರುದಿಲ್ಲ. ಯಾರು ಇಂಥ ಹೂವಗಳು ಬಂದ್ರೆ ಮುಟ್ಟಿಸ್ಕೊಳಕ್ ಬರುದಿಲ್ಲ. ಯಾಕೆ ಸೀರೆ ಹೊಲಸಾಕೈತಿ. ನೋಡ್ಕೊಂಡು ಏನ್ರ ಒಂದ್ ತಿನ್ನೋದ್ರ ಸೈತಿ ಮನಗಡೆ ಇಲ್ಲಿ ಮನ್ಯಾಗ ರೊಟ್ಟಿ ಚಟ್ನಿ ಹೊಡ್ಯಾವ ಅದ್ ನೋಡ್ಕೊಂಡು ಇಟ್ಟಿಟ್ಟು ಎಲ್ಲಿ ಚೆಲ್ಲಾರ್ದಂಗ್ ಮಾಡ್ಲಾರ್ತಿತ್ತು. ಅಲ್ಲಿ ಮನೆಗೆ ಬರ್ತಾರ. ಮನೆಗೆ ಬರೋಣ ಮೊದ್ಲು ಏನ್ ಮಾಡ್ತಾರ್ರಿ? ಬರ ಒಳಗಿನ ಮನ್ಯಾಗ ಹೋಗಿ ತಗದ್ ಜಾಡ್ಸಿ ಒಗಿತಾರ. ಬದಲಕ್ಕೆ ಒಗದ್ ಏನು ಇದು ಏನೋ ಈ ಸೀರೆಗಳು ಉಟ್ಕೊಂಡು ಎಷ್ಟು ಸುಖ ಅಂದ್ರ ನಮ್ಗ ಸುಖ ಅನ್ನೋದು ಇದರಾಗ ಐತಿ. ನಾವು ಸಹಜ ಬದುಕಿನಲ್ಲಿ ಸುಖ ಅನ್ನೋದೈತಿ. ಈ ಆಡಂಬರದೊಳಗೆ ಸುಖ ಇಲ್ಲ. ಆಡಂಬರ ಎದಕ್ ಮಾಡ್ತೇವಿ? ನಾವು ಹಿಂಗದೇವು, ನಾವು ಸಾವುಕಾರ ಅದೇವು, ಶ್ರೀಮಂತರದೇವು ತೋರ್ಸಕ್. ಅದಕ್ಕೆ ಈ ಎಲ್ಲ ಸುಖಗಳು ಏನದವಲ್ಲ, ಈ ಸುಖಗಳು ಶಾಶ್ವತವಾದದ್ದಲ್ಲ. ಇವು ಸುಖಗಳು ಮತ್ತ ಪೂರ್ಣ ಬರುವಲ್ಲ. ಈಗ ನಾ ಹುಗ್ಗಿ ಹೊಡೆದೆ, ನಮ್ಮ ಅಪ್ಪಗಳು 3 ಬಟ್ಲ ಹುಗ್ಗಿ ಹೊಡೆದಾರ. ಮುಂಜಾನೆ ಮಧ್ಯಾಹ್ನ 3 ಹೊಡೆದಾರ, ಸಾಯಂಕಾಲ ನಾ 2 ಹೊಡೆದಿನಿ. ಅವ್ರು ಒಂದೊಂದು ಹೆಚ್ಚಿಗೆ ಹೊಡೆದಾರ. ಕೇಳ್ಬೇಕಾದ್ರೆ ಎಂಬಾಸಿ ಕೇಳ್ರಿ ಹೊಡೆದಾರ. ಈಗ ನಮ್ಮ ಅಪ್ಪಗಳು ನಾನು ಕೂಡ್ಕೇರಿ ನಮ್ಮ ಅವ್ವನ ವಯಸ್ಸಿ ಹಾಕ್ಯವ್ ಹುಗ್ಗಿ ಹೊಡಿತೇವ. ಅವಾಗ ಯವ್ವ ಹೊಟ್ಟೆ ನನಗೆ ಆಗಿಬರಲ್ಲ. ಯಾಕೆ? ನನಗೆ ಕರ್ದಂಗೆ ಇಲ್ಲ ಅದು. ಹುಗ್ಗಿ ಉಣ್ಣಾನ ಏನಕ್ಕ ಗೊತ್ತಾನ? ಹೊಟ್ಟೆ ಗುಡು 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 ಮಾಡ್ದಂಗೆ ಆಗಿ ಓಡಾಡ್ಬೇಕಲ್ಲ, ಹೊಟ್ಟೆ ವಾಲ್ಯತ್ತೇವ್ ಅತ್ತೇವಿಲ್ರಿ. ಮತ್ತೆ ಇದು ಸುಖ ಇತ್ತಂದ್ರೆ ಅವಾಗ ಸುಖ ಆಗಬೇಕಾಗಿತ್ತಲ್ಲ, ಹೌದಲ್ಲ? ಅದಕ್ಕೆ ಈ ಸುಖಗಳು ಶಾಶ್ವತವಾದ ಸುಖ ಅಲ್ಲ. ಮತ್ ಅಲ್ಲಿಂದ ಎಲ್ಲಾರಂದ್ರು ಅಪ್ಪವ್ರೆ ಮತ್ ಹಂಗಾರೆ ಶಾಶ್ವತವಾದ ಸುಖ ಯಾವುದು? ಉಣುದು ತಿನ್ನುದು ಉಡುದು ತೊಡ್ದು ಯಾವುದು ಅಲ್ಲತ್ತೀರಿ? ಯಾವುದು ಶಾಶ್ವತವಾದಂತ ಸುಖ ಅಂದ್ರ ಪರಮಾತ್ಮನೇ ಶಾಶ್ವತವಾದಂತ ಸುಖ. ಪರಮಾತ್ಮನೇ ಶಾಶ್ವತವಾದಂತಹ ಸುಖ. ಪರಮಾತ್ಮನೇ ಶಾಶ್ವತವಾದಂತಹ ಸುಖ. ಮತ್ ಅದೆಂತದ್ ಇರ್ತೈತ್ರಿ? ನೀವೇನ ಲಿಂಗ ಪೂಜೆ ಮಾಡ್ಕೋತಿರ್ಲ, ಲಿಂಗ ಪೂಜೆದೊಳಗೆ ನಿಮ್ಗೆ ಏನಾಕೈತಿ? ಅಲ್ಲ ಆನಂದ ಅನಿಸ್ತೈತ್ರಿ. ಆ ಆನಂದನೇ ಪರಮ ಸುಖ. ಅದೇ ಪರಮ ಸುಖ. ಅತ್ ಹಿಂಗೆಲ್ಲ ಗುರುಗಳು ಚಂದಾಗ ವರ್ಣ ಮಾಡಾಕ್ತಿದ್ರು. ಇವಾಗ ಕೌಶಿಕ್ ಏನ್ ಮಾಡಾಕ್ತಿದ್ದ? ಮರಿಂಡಿ ಕೇಳಾಕತ್ತಿದ್ದ. ಹೆಂಗ ಗೊತ್ತು ಹಿಂಗ ಹೊಟ್ಟ್ಯಾಗ ಬೆಂಕಿ ಬೀಳಾಕತ್ತು. ಈಕಿನೇ ಬಂದು ನಮ್ ದಾಸಿಯರ್ನೆಲ್ಲ ಕೆಡಿಸಿಟ್ಟಾಳ. ಇವಾಗ ಗುರು ಬಂದು ಏನು ನಮ್ಮ ಮನ್ಯಾನ ಪರಿವಾರದವ್ರನ್ನ ಎಲ್ಲಾರನ್ನು ಕೇಳಿಸಿ ಇವ್ರನ್ನ ಏನ್ ಮಾಡಾಕತ್ತ? ಒಟ್ರು ಹಾಳೆ ಮಾಡಾಕತ್ತ. ಆ ಕಾಡಿಗೆ ಬಂದ ಗುರುಗಳ ಎಲ್ಲಿ ಬಂದಿರಿ ಗೊತ್ತೈತೆ ನಿಮ್ಗೆ? ಯಾಕಪ್ಪ ಏನಾಯ್ತು? ಎಲ್ಲಿ ಬಂದಿರಿ? ಅರಮನೆಗೆ ಬಂದಿರಿ. ಅರಮನೆಗೆ ಇಲ್ಲಿ ಏನ್ ಮಾತಾಡ್ಬೇಕು, ಏನ್ ಬಿಡಬೇಕು ಖಬರ್ ಐತಿ ನೀವು? ಯಾಕೆ ಓತಮ್ಮ ಏನಾಯ್ತು? ಹಿಂಗ್ಯಾಕೆ ಮಾತಾಡತ್ತಿ? ಏನು ಇಲ್ರಿ, ನಮ್ಮ ಅರಮನೆ ಎಲ್ಲ ಹಾಳು ಮಾಡ್ಬೇಕಂತ ಬಂದಿರ್ನ? ಇದನ್ನ ಮಠ ತಿಳ್ಕೊಂಡ್ರಿನ? ಇದನ್ನ ಅನುಭವ ಮಂಟಪ ತಿಳ್ಕೊಂಡ್ರಿನ? ಇದನ್ನ ಕಲ್ಯಾಣ ಹೆಬ್ಬಾಳದ ಬಸವ ಮಂಟಪ ತಿಳ್ಕೊಂಡ್ರಿನ? ಅದು ಬೇಯಾಕ್ ಚಲೋ ಮಾಡ್ಬಿಟ್ಟು ಅಕ್ಕ ಮಾದೇವಿ ತಾಯಿ ಹೇಳಿದ್ಲು, ಅಲ್ಲ ರಾಜ್ರೇ ಅವ್ರ ಗುರುಗಳಂದ್ರ ಹಂಗ ಮಾತಾಡ್ಬೇಡ್ರಿ. ಸುಮ್ಕೊಂಡು ನಿನ್ಗೆ ಗೊತ್ತೈತಿ ಹಿಂಗೆಲ್ಲ ಮಾತಾಡ್ಬಾರ್ದು. ಇದು ಅರಮನೆ ಐತಿ. ಇದು ನಮ್ಮವ್ರೆಲ್ಲಾರು ಇದು ವೈರಾಗ್ಯದ ಮಾರ್ಗ ಹೇಳಾಕ್ತಿರಿ. ಇದು ಎಲ್ಲ ರಾಜಭೋಗ ಐತಿ. ಹಂಗಲ್ಲಪ್ಪ, ಅದು ಸುಖ ಅಲ್ಲ. ಗುರುಗಳು ಹೇಳಾಕತ್ರಿ. ನೀನ್ ಹೇಳ್ತಿ? ಗುರುಗಳಿಗೆ ರಿಕ್ವೆಸ್ಟ್ ದಿಂದ ಮಾತಾಡೋದು ಬಿಟ್ಟು ಹಗರ್ಕಿ ವಚನ ಮಾತಾಡಕ್ ಚಲೋ ಮಾಡ. ಅವ್ರ ಗುರುಗಳು ಟಕ್ಕನೆ ಎದ್ದು ಕೊಟ್ರು. ಹುಚ್ಚಪ್ಪ, ನಾನು ಎಲ್ಲಾ ಬಿಟ್ಟು ಬಂದವ. ಹೊಲ ಮನಿ ಹೆಣ್ಣ ಸಂಪತ್ತ ಸರ್ವ ಭೋಗಗಳನ್ನ ತ್ಯಾಗ ಮಾಡಿ ಬಂದವ. ನನಗ್ ಹಿಂಗ್ ಮಾತಾಡ್ತೇಲೋ ಕತ್ತಿ ಅಂದ್ರು ಅವ್ರು. ನಾ ರಾಜ ಅದೀನಿ, ನನಗ್ ಕತ್ತಿ ಹೇಳ್ತೀರಿ ನೀವು ಅಂದ. ಅಲ್ಲೋ ಕತ್ತಿ ಅನ್ನಾರ್ದನೆ ಮತ್ತೆ ಯಾರಿಗೆ ಕತ್ತಿ ಅನ್ಬೇಕಂದ್ರು. ಇವ್ನು ಹಿಡೋ ಮೊದಲು ಹೊರ ಹಾಕ್ರಿ. ಇವ ಅದಲ್ಲ, ಇವ ಕ್ಯಾವಿ ಹಾಕೊಂಡ್ ಬಂದು ನಮ್ನೆಲ್ಲರೂ ಹುತ್ತು ಮಾಡಾಕತ್ತಾನೆ. ಇವ ಏನ್ ಮಲ್ಗುಳಿ ಸ್ವಾಮಿ ಬಂದಲ್ಲ, ಇವನ್ ಮೊದಲು ಹಿಡಿದು ಹೊರ ಹಾಕ್ರಿ ಅವ್ನು. ಹೊಡ ಮತ್ತೆ ಆಟ ಹೇಳೋದಟ್ಟೆ. ಮತ್ತೆ ಅಲ್ಲಿ ಭಟ್ರಿದ್ರು ಬಂದು ಆ ಕಡೆ ಇಬ್ರು ಬಂದು ಹಿಡಿಯಾಕೊಂಡ್ರು. ಗುರುಗಳಂದ್ರೆ ಸರಿ ನೀ ಯಾಕೆ ಹೊರ ಹಾಕಬೇಕು, ನಾವೇ ಹೊರಗೋಕ್ಕಿವಿ. ಗುರುಗಳು ಎದ್ದು ಹೊರಗೊಂಟ್ರು. ಅಕ್ಕ ಮಹಾದೇವಿ ತಾಯಿ ಸಾಷ್ಟಾಂಗ ಹಾಕಿಬಿಟ್ಲು. ಯಪ್ಪಾ ಗುರುವೇ ನನ್ನ ಬಿಟ್ಟು ಹೋಗ್ಬೇಡ, ಗುರುವೇ ನಾನು ಬಿಟ್ಟು ಹೋಗ್ಬೇಡ, ನನ್ನ ಅನಾಥನ್ ಮಾಡಬೇಡ, ಗುರುವೇ ನಾನು ಬಿಟ್ಟು ಹೋಗ್ಬೇಡ ಅಂತ ರಿಕ್ವೆಸ್ಟ್ ಮಾಡಿದ್ರು. ಅವಾಗ ಹೇಳಿದ್ರು, ಎಲ್ಲಿ ಮರ್ಯಾದೆ ಇರೋದಿಲ್ಲ, ಎಲ್ಲಿ ನಮಗ ಗೌರವ ಸಿಗುದಿಲ್ಲ, ಆ ಜಗದ ಒಂದು ಕ್ಷಣ ಸಿಗಬಾರ್ದು ತಾಯಿ. ನಾವು ಹೊಕ್ಕಿ ಅಲ್ಲ ಗುರುವೇ ಬರುದು ಬಂದಿರಿ, ನನ್ನ ಆತಿಥ್ಯವನ್ನು ಸ್ವೀಕಾರ ಮಾಡಿ ಸ್ವಲ್ಪ ಪ್ರಸಾದ ಮಾಡಿ ಹೋಗ್ರಿ. ಅಲ್ಲ ಅಪಮಾನ ಜಗದಾಗ ಏನು ಪ್ರಸಾದ ಮಾಡಕ್ಕಾಕೈತಿ? ನಾನು ಮಾಡಕ್ಕಾಗುದಿಲ್ಲ ತಾಯಿ. ನಿನಗೆ ಕಲ್ಯಾಣ ಆಕೈತಿ, ನಿನಗೆ ಚಲನೆ ಆಕೈತಿ, ನಿನ್ನ ಮ್ಯಾಲ ನನ್ನ ಆಶೀರ್ವಾದ ಸದಾ ಕಾಲ ಐತಿ, ನಿನಗೆ ಚನ್ನ ಮಲ್ಲಿಕಾರ್ಜುನ ಒಲುಮೆ ನಿನಗೆ ಹಾಗೆ ಆಕೈತಿ ಅಂತ ಹೇಳಿ ಗುರುಗಳು ಬರ ಅರಮನೆಯಿಂದ ಹೊರಗೆ ಹೋಗಿಬಿಟ್ರು.
ಹೊರಗೆ ಹೋಗೋದು ಅಷ್ಟೇ ತಡ ಅಕ್ಕ ಮಹಾದೇವಿ ತಾಯಿ ಕೆಂಡ ಗುರುಗಳು ಹೋಗೋದಕ್ಕ ಒಂದ್ ಸ್ವಲ್ಪ ಸಮಾಧಾನ ಇದ್ರು. ಏ ಹುಚ್ಚ ರಾಜ ಏನ್ ಮಾಡಿದ್ಯೋ? ಗುರು ಅಂದ್ರೆ ಏನಕ್ ತಿಳ್ಕೊಂಡಿನಿ? ಗುರು ಅಂದ್ರ ಪರಮಾತ್ಮನಕ್ಕಿಂತ ದೊಡ್ಡವ. ಅಂತ ದೇವ್ರನ್ನ ಹೊರಗೆ ಹಾಕಿದೆಲ್ಲೋ, ನಿನ್ನ ಮನೆಯನ್ನು ಮಹಾಲಕ್ಷ್ಮಿಯನ್ನು ಹೊರಗೆ ಹಾಕದಂಗಾಯ್ತು. ಗುರುಗಳ ನಿಂದ ಮಾಡಿದೆಲ್ಲೋ, ಬಹಳ ತಪ್ಪು ಮಾಡಿದ್. ನೀವು ಪಟ್ಟ ಎಚ್ಚರ ಆಗ್ಬಿಡ್ತು. ಹೌದಲ್ಲ, ಗುರು ಅಂದ್ರೆ ಶ್ರೇಷ್ಠ. ತಪ್ಪು ಮಾಡಿದ್ನಲ್ಲ, ಅವಾಗ ಅನ್ಸಕತ್ತು ತಪ್ಪು ಮಾಡಿದಲ್ಲ ಇವಾಗ ಅಂದ್ರೆ ಹಿಂಗ್ ಮಾಡಕತ್ತು. ತಪ್ಪು ಮಾಡಿದ್ವಿ ಹುಚ್ಚ, ಗುರುವಿಗೆ ಹಿಂಗ್ ಮಾಡ್ತಾರಲ್ಲ, ಹಿಂಗ್ ಮಾಡಬಾರ್ದಾಗಿತ್ತು. ಅದಕ್ಕೆ ನನಗೆ ಕೊಟ್ಟಂತ 3 ಮಾತಿನೊಳಗ ಒಂದು ಮಾತು ತಪ್ಪಿ ಹೋಗ್ಬಿಟ್ಟಿ, ಇನ್ನು 2 ಮಾತದವು. ಆ ಮಾತುಗಳು ಉಳಿಸ್ಕೊಂಡ್ರೆ ಮುಂದೆ ವಿಚಾರ ಮಾಡೋದು. ಒಂದು ಮಾತು ತಪ್ಪಿದಿ ಮತ್ತೆ ಸಿಟ್ಟಿಗೆ ಬರ ಒಳಗಿನ ಕೊಲಿ ಒಳಗ ಹೋಗಿಬಿಟ್ಟು ಮುಂದೆ ಏನಾಯ್ತು ಅನ್ನಂತ ವಿಚಾರವನ್ನ ನಾಳೆ ದಿವಸ ಎಲ್ಲರೂ ನೋಡೋಣ್ರಿ. ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ. ಇಲ್ಲಿಯವರೆಗೆ ಕೌಶಿಕ ಮಹಾರಾಜ ಹಾಗೂ ಮಾದೇವಿ ತಾಯಿಯವರ ಒಂದು ಅರಮನೆಯ ಜೀವನದ ಕುರಿತಾಗಿ ಅತ್ಯಂತ ಮಾರ್ಮಿಕವಾಗಿ ರಸಬೌದ್ಧನವನ್ನು ಅಳವಡಿಸಿದ ಪರಮ ಪೂರ್ವ ಸೇವಕರಾಗಿದ್ದು ಇವತ್ತಿನ ಭಾಷಣವನ್ನು ನೆರವೇರಿಸಿದ